25 ವರ್ಷಗಳಿಂದ ಹೇಗೆ ನಮ್ಮ ರಾಜಕಾರಣ ಕೆಡ್ತೋ ಅದೇ ರೀತಿಯಲ್ಲೇ ಪೊಲೀಸ್ ವ್ಯವಸ್ಥೆ ಕರ್ನಾಟಕದಲ್ಲಿ ಕೆಡ್ತಾ ಬಂದಿದೆ. ಅಲ್ಲಿಯ ಇನ್ಸ್ಪೆಕ್ಟ್ರು 2 ಕೆಜಿ ಬಂಗಾರವನ್ನು ರಿಕವರ್ ಮಾಡ್ಕೊಂಡು ಕಳ್ತನ ಆಗಿದ್ದನ್ನ ಅದರಲ್ಲಿ 1 ಕೆಜಿನ ಅವನ ಹೆಂಡತಿಗೆ ಇದು ಮಾಡಿಸ್ಬಿಟ್ಟಿದ್ದಾನಂತೆ. ಕಾನ್ಸ್ಟೇಬಲ್ಗಳು ಇವತ್ತು ಅಯೋಗ್ಯ ಕೆಲಸ ಎಂಥದ್ದು ಮಾಡ್ತಾರೆ, ಯಾರು ಬಜ್ಜಿ ಬೋಂಡ ಮಾರೋರ ಹತ್ರ ಹೋಗಿ ಕಿತ್ಕೊಂಡು ತಿಂತಾ ಇದ್ದಾರೆ. ಯಾವನೋ ರಾಜಕಾರಣಿನೋ MLA ಮಿನಿಸ್ಟ್ರು ಹೇಳ್ಬಿಟ್ಟ ಅಂತ ಹೇಳ್ಬಿಟ್ಟು ಅಂದರೆ ಈ ನಾಯಿ ಬಾಲ ಮಾಡ್ಕೊಂಡು ಬರುವಂಥವ್ರು, ಅಥವಾ ಯಾವುದೋ ಒಬ್ಬ ಪೊಲೀಸ್ ತಪ್ಪು ಮಾಡಿದಾನೆ, ಏನು ಸಾರ್ ಈಗ ತಪ್ಪು ಮಾಡಿದ್ದೀರ ನಾವು ಹೋದಾಗ ಅದನ್ನು ಸಮರ್ಥನೆ ಮಾಡ್ಕೊಳ್ಳಲಾಗದೆ ತಪ್ಪಿತಸ್ಥನಾಗಿರುವಂಥವನು ಹುಚ್ಚು ನಾಯಿ ಕಡ್ದಂಗೆ ಆಡಿದ್ದಾನೆ. ನಮ್ಮ ಡಿಪಾರ್ಟ್ಮೆಂಟ್ ಅರ್ಧಕ್ಕರ್ಧ ಜನ ಪೂರ್ತಿ ಕುಡುಕರಾಗ್ಬಿಟ್ಟಿದ್ದಾರೆ ಸರ್. ಅದರಲ್ಲೂ ಸ್ವಲ್ಪ ಕೆಲವೊಂದು ದುರಹಂಕಾರಿ ಪೊಲೀಸರು ನಮ್ಮ ಮೇಲೆ ಬಂದಿದ್ದಾರೆ. ಏನು ಸಮಸ್ಯೆ ಎದುರಿಸ್ತೀವಿ, ನಮ್ಮ ಮಂಟಮಂದ್ರಲ್ವ ಹೆಗಲ ಮೇಲೆ ಕೈ ಹಾಕಿದ್ರಾಯ್ತು. ಅವಾಗ ಯಾವುದೋ ಒಂದು ಪೊಲೀಸ್ ಕೇಸ್ ಆಗಿರುತ್ತೆ, ಆ ಪೊಲೀಸ್ ಕೇಸ್ನ ವಿಚಾರಣೆಯಲ್ಲಿ ನಮ್ಮವ್ರು ಹೋದಾಗ ಅಟ್ಟಾಡಿಸ್ಕೊಂಡು JDS ಗುಂಡಗಳು ಹೊಡಿತಾರೆ. ದಂಡಿಗೆ ಎದರಲಿಲ್ಲ, ದಾಳಿಗೆ ಎದರಲಿ, ನಾವು ದಾಸಪ್ಪನ ಗಂಟೆಗೆ ಎದುರ್ತೀವ. ಅಯೋಗ್ಯ ನಾಲಾಯಕ ಇವಾಗ ಎಲ್ಲಿದ್ದಾನೋ ಗೊತ್ತಿಲ್ಲ, ಅವನು ಅಲ್ಲಿ DCP DYSP ಆಗಿರ್ತಾನೆ, ಮುರಳೀಧರ್ ಅಂತ. ಈ ದೇವೇಗೌಡ ಮತ್ತು ಅವರ ಕುಟುಂಬದವರಿಗೆ ಈಗ ಹೊಳೆ ನರಸೀಪುರದಲ್ಲಿರೋ ಪೊಲೀಸರು ಸಹ ಎಷ್ಟು ಹುಚ್ಚ ಹೊಯ್ಕೊಳ್ತಾರೆ ಅನ್ನೋದಕ್ಕೆ ನಾನು ಹೇಳ್ತಿರೋ ಘಟನೆ ಸಾಕ್ಷಿ. ಪೊಲೀಸರ ವಾಹನಕ್ಕೆ ಕಲ್ಲು ಹೊಡೆದ್ರು, ಪೊಲೀಸ್ ಗಾಡಿಗೆ ಡ್ಯಾಮೇಜ್ ಮಾಡಿದ್ರು ಅಂತ ಒಂದು ಕೇಸ್ ರಿಜಿಸ್ಟರ್ ಮಾಡಿಲ್ವೇ? ಆವತ್ತೇನು ದುರಹಂಕಾರದಲ್ಲಿ ಮೆರೀತಿದ್ರ ರೇವಣ್ಣನ ಮಕ್ಕಳು, ರೇವಣ್ಣನ ಚೇಲಗಳು, ಚಮಚಗಳು, ಅಯೋಗ್ಯರು. ರೇವಣ್ಣನ ಮಕ್ಕಳು JDSನ ಅಧಃಪತನ ಆವತ್ತಿಗೆ ಶುರು ಆಗ್ತದೆ. ಮಗ ಆದವನು ಅತ್ಯಾಚಾರ ಮಾಡ್ತಾನಲ್ಲ, ಜೈಲಲ್ಲಿದ್ದಾನಲ್ಲ, ತನ್ನ ಹೆಂಡತಿಯ ನೆಂಟರು ಆಕೆ ಮೇಲೆ ಅಪ್ಪ ಆದವನು ಅತ್ಯಾಚಾರ ಮಾಡ್ತಾನಲ್ಲ. ಇವತ್ತು ದೇವೇಗೌಡರು ನನಗೇನೂ ಆಗಿಲ್ಲ, ಇದು ನನ್ನ ಸಂಬಂಧ ಇಲ್ಲ ಅಂತೇಳಿ ದೊಡ್ಡದಾಗಿ ಪಾರ್ಲಿಮೆಂಟಲ್ಲೆಲ್ಲ ಯಾವ ಮುಖ ಇಟ್ಕೊಂಡು ದೇವೇಗೌಡರು ನೀಚ ಕೆಲಸ ಮಾಡಿದ್ದಾನೆ, ನರಾಧಮ ಇವನು ಅಂತ ಗೊತ್ತಿದ್ರು BJP ಜೊತೆ ಡೀಲ್ ಮಾಡಿಕೊಂಡು ಮತ್ತೆ ಅವನಿಗೆ ಟಿಕೆಟ್ ಕೊಡ್ತಾರಲ್ಲ ದೇವೇಗೌಡರು. ಅವರ ಪತನ ಇನ್ನೂ ಇದೆ, ಮುಂದಕ್ಕಿದೆ ಮಾರಿ ಹಬ್ಬ. ನಿಮ್ಗೆ ಯಾಕೆ ಪೊಲೀಸ್ ಸರ್ಕೊಂಡ್ರೆ ಅಷ್ಟೊಂದು ಪ್ರೀತಿ? ಪೊಲೀಸ್ ನಿಮ್ಮನ್ನು ನೋಡಿದ್ರು ನಮ್ಗೆ ಪ್ರೀತಿನೇ. ನಾವು ಶಾಂತಿ, ಅಹಿಂಸೆ, ಗಾಂಧಿ, ಬುದ್ಧ, ಬಸವಣ್ಣ ಅಂತ ಬಂದಿರೋರು. ನಮಗೇನು ಪೊಲೀಸರು ನೋಡಿದ್ರೆ ಮಾತ್ರ ಪ್ರೀತಿ, ಅಥವಾ ಸೈನಿಕರು ನೋಡಿದ್ರೆ ಮಾತ್ರ ಪ್ರೀತಿ, ರೈತರು ನೋಡಿದ್ರೆ ಮಾತ್ರ ಪ್ರೀತಿ ಅಂತೇನಿಲ್ವಲ್ಲ. ಸಮಾಜದ ಪ್ರೊಟೆಸ್ಟ್ಗೆ ಹೋದ್ರೂ ಯಾರ ಜೊತೆ ಗಲಾಟೆ ಮಾಡ್ತಿರೋ ಅಥವಾ ಗೌರ್ನಮೆಂಟ್ ಜೊತೆ ಗಲಾಟೆ ಮಾಡ್ತಿರೋ ಬಿಡ್ತಿರೋ ಅದು ಸೆಕೆಂಡ್ರಿ. ಆದರೆ ಯಾರಾದರೂ ಪೊಲೀಸರ ಹತ್ರ ನೀವಂತೂ ಜಗಳ ಮಾಡೇ ಮಾಡ್ತೀರ? ಇಲ್ಲ, ಆ ಥರಕ್ಕೇನಿಲ್ಲ ನಮ್ಮದು. ನೋಡಿ ಶಿವಕುಮಾರ್, ಬಹಳ ಜನ ಅಂದರೆ ಪ್ರೀತಿ ಅಂದರೆ ನೀವು ಬೇರೆ ರೀತಿಯಲ್ಲಿ ವ್ಯಂಗ್ಯವಾಗಿ ಕೇಳಿದ್ರಿ. ಅದಕ್ಕೆ ಹೇಳೋದಾದರೆ ನಮ್ಮದು 106 ಕಾರ್ಯಕ್ರಮಗಳನ್ನ ನಾವು ಮಾಡಿದ್ದೀವಿ. ಅದರಲ್ಲೊಂದು 8 ಕಾರ್ಯಕ್ರಮಗಳನ್ನು ನೀವು ನೋಡಿದ್ರೆ ಮಾತ್ರ ಅವು ಮಾತ್ರ ವೈರಲ್ ಆಗಿದೆ. ಬಹಳ ಮುಖ್ಯವಾದದ್ದು ಎಷ್ಟೋ ವಿಚಾರಗಳು ವೈರಲ್ ಆಗಿಲ್ಲ. ಆದರೆ ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಒಬ್ಬ ಅಧಿಕಾರಿಯ ವಿರುದ್ಧ ಮಾಡಿದಂಥ ಒಂದು ಕಾರ್ಯಕ್ರಮ, ಅದರಲ್ಲೂ ವಿಶೇಷವಾಗಿ ಪೊಲೀಸರ ದಬ್ಬಾಳಿಕೆ ದೌರ್ಜನ್ಯದ ವಿರುದ್ಧ ಮಾಡಿದ್ದು, ಅಥವಾ ಪೊಲೀಸರು ನಮ್ಮ ವಿರುದ್ಧ ದಬ್ಬಾಳಿಕೆ ಮಾಡೋದಕ್ಕೆ ಬಂದಾಗ ನಾವು ಪ್ರಶ್ನೆ ಮಾಡಿದ್ದು, ಇವು ಕೋಟ್ಯಾಂತರ ಜನ ನೋಡಿದ್ದಾರೆ. ಲಕ್ಷಗಳಲ್ಲ, ಕೋಟ್ಯಾಂತರ ಜನ KRS ಪಕ್ಷದ ಪೇಜಲ್ಲಿ ಬೇರೆ ಬೇರೆ ಪೇಜ್ಗಳಲ್ಲಿ ನೋಡಿದ್ದಾರೆ. ಯಾಕೆ ಅಂತ ನೋಡಿದಾಗ ಕಳೆದ ಒಂದು 25 ವರ್ಷಗಳಿಂದ ಹೇಗೆ ನಮ್ಮ ರಾಜಕಾರಣ ಕೆಡ್ತೋ ಅದೇ ರೀತಿಯಲ್ಲೇ ಪೊಲೀಸ್ ವ್ಯವಸ್ಥೆ ಕರ್ನಾಟಕದಲ್ಲಿ ಕೆಡ್ತಾ ಬಂದಿದೆ. ಇವತ್ತು ಕರ್ನಾಟಕ ಮಾತ್ರನಾ ಅಥವಾ ದೇಶಾದ್ಯಂತ ಇದೆ? ದೇಶಾದ್ಯಂತನೂ ಇದೆ. ಆದರೆ ನಾನು ಇದನ್ನು ಕೇರಳದಲ್ಲಿ ನಮ್ಮ ರಾಜ್ಯದಷ್ಟು ಪೊಲೀಸರು ಕೆಟ್ಟಿದ್ದಾರೆ ಅಂತ ನಾನು ಅಂದ್ಕೊಳ್ಳಲ್ಲ. ತಮಿಳುನಾಡಲ್ಲೂ ಈ ಮಟ್ಟಕ್ಕೆ ಕೆಟ್ಟಿದೆ ಅಂತ ಅಂದ್ಕೊಳ್ಳಲ್ಲ. ಬಹುಶಃ ಆಂಧ್ರ, ತೆಲಂಗಾಣ ಇರಬಹುದು, ಮಹಾರಾಷ್ಟ್ರನೂ ಇರಬಹುದು, ಉತ್ತರ ಭಾರತದ ಹಲವಾರು ಕಡೆ ಇರಬಹುದು. ಆದರೆ ಕರ್ನಾಟಕ ಮಾತ್ರ ದಕ್ಷಿಣ ಭಾರತದಲ್ಲಿ ಅತ್ಯಂತ ಕೆಟ್ಟ ಪೊಲೀಸರಿರುವಂಥ ಒಂದು ರಾಜ್ಯ ಆಗೋಗಿದೆ. ರಿಯಲ್ ಎಸ್ಟೇಟ್ ದಂಧೆ, ಯಾಕಂದರೆ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳಲ್ಲೂ ರಿಯಲ್ ಎಸ್ಟೇಟ್ ಈ ಥರಕ್ಕೆ, ವಿಶೇಷವಾಗಿ ಬೆಂಗಳೂರು ಸುತ್ತಮುತ್ತ ಎಲ್ಲ ಬಂಗಾರದ ಮೊಟ್ಟೆ ಇಡುವಂಥ ಕೋಳಿಯ ಉದ್ಯಮ ಅಲ್ಲ. ಹಾಗಾಗಿನೇ ಬೆಂಗಳೂರಿನಲ್ಲಿ ಬಹುತೇಕ ಎಲ್ಲ ಪೊಲೀಸ್ ಸ್ಟೇಷನ್ಗಳು ರಿಯಲ್ ಎಸ್ಟೇಟ್ ದಂಧೆ ನಡೆಸುವಂತಹ, ಯಾವುದೋ ಮನೆ ಖಾಲಿ ಮಾಡಿಸೋದು, ಸೈಟ್ ಖಾಲಿ ಮಾಡಿಸೋದು, ಇನ್ಯಾರಿಗೋ ಕೊಡುವಂತಹದ್ದು, ವ್ಯಾಪಾರ ಮಾಡುವಂಥದ್ದು. ಅವನು ಒಬ್ಬ ಇನ್ಸ್ಪೆಕ್ಟ್ರು ಮೊನ್ನೆ ಪರಾರಿ ಕುಮಾರ ಏನೋ ಆಗಿದ್ನಲ್ಲ, ಅವನು ಯಾವುದೋ ನಾವು ಪರಾರಿ ಕುಮಾರ್ ಅಂತ ಹೆಸರಿಟ್ಟಿದ್ವಿ ಅವನಿಗೆ. ಅವನು ಹೋಗಿ ಯಾವುದೋ ಗೌರ್ಮೆಂಟ್ ಆಫೀಸರ್ ಅಂತ ಈ ಸೈಟ್ನ ನೀನು 65 ಲಕ್ಷಕ್ಕೆ ಮಾರ್ಬಿಡು, 4 ಕೋಟಿ ಬೆಳೆ ಬಾಳೋ ಸೈಡ್ನ ನೀನು 65 ಲಕ್ಷಕ್ಕೆ ಮಾರ್ಬಿಡು, ನಿನ್ನ ಮೇಲೆ ಏನು ಮಾಡೋದಿಲ್ಲ ಅಂತೇನು ಹೇಳಿದ್ನಲ್ಲ. ಈ ಮಟ್ಟಕ್ಕೆ ಇಲ್ಲೆಲ್ಲ ನಡೆದಿದೆ. ನೆನ್ನೆ ತಾನೇ ನೋಡಿ ನಮ್ಮ ಮನೆ ಜುರಿಸ್ಡಿಕ್ಷನ್ ಊರಿನಲ್ಲಿ ಬೊಮ್ಮಸಂದ್ರದಲ್ಲಿ ಬರೋದು ಸೂರ್ಯ ಸಿಟಿ ಅಂತ ಏನಿದೆ, ಸೂರ್ಯನಗರ ಅಂತ ಚಂದಾಪುರದಲ್ಲಿ, ಆ ಜುರಿಸ್ಡಿಕ್ಷನಲ್ಲಿ ಅಲ್ಲಿಯ ಇನ್ಸ್ಪೆಕ್ಟ್ರು 2 ಕೆಜಿ ಬಂಗಾರವನ್ನು ರಿಕವರ್ ಮಾಡ್ಕೊಂಡು ಕಳ್ತನ ಆಗಿದ್ದನ್ನ ಅದರಲ್ಲಿ 1 ಕೆಜಿನ ಅವನ ಹೆಂಡತಿಗೆ ಇದು ಮಾಡಿಸ್ಬಿಟ್ಟಿದ್ದಾನಂತೆ. ಏನು ಗಟ್ಟಿ ಮಾಡಿ ಒಡವೆ ಮಾಡಿಸ್ಬಿಟ್ಟಿದ್ದಾನೆ. ಮೊನ್ನೆ ತಾನೇ ತಲಗಟ್ಟಪುರದಲ್ಲೂ ಹಾಗೆ ನೆನ್ನೆ ತಾನೇ ಅಲ್ಲಿ ಹೋಗಿದ್ವಿ. ಸೊ ಅಲ್ಲೂ ಅಷ್ಟೇ, ಅಲ್ಲಿ ಅವನು ಕಳ್ತನ ಆಗಿರೋದನ್ನ ಎಲ್ಲ ತಂದು ಪೊಲೀಸರು FIR ಮಾಡ್ದೇನೆ ಗುಡ್ಡೆ ಹಾಕೊಂಡು ಕೂತಿದ್ದಾರೆ. ಕಳ್ತನ ಆಗಿದೆ ಅಂತ ದೂರು ಕೊಟ್ಟವನಿಗೆ ಆ ಬಂಗಾರ ರಿಟರ್ನ್ ಮಾಡಿಲ್ಲ. 6 ದಿವಸ ಆದಮೇಲೆ FIR ಹಾಕಿದ್ದಾರೆ. ಅದರಲ್ಲೂ ಟ್ರೆಸ್ ಪಾಸ್ ಮಾಡಿ ಮನೆಗೆ ನುಗ್ಗಿ ಮಾಡಿದ್ದಾರೆ. ಎಂತಹ ನೀಚವಾಗಿ ನಡ್ಕೊಳ್ತಿದ್ದಾರೆ ಇವರೆಲ್ಲ ಅಂದರೆ ಇದು ನೇರವಾಗಿದೆ. ಇವತ್ತು ನೋಡಿ, ಡ್ರಗ್ ಪೆಡ್ಲರ್ಸ್ ಬೆಂಗಳೂರಲ್ಲಿ ಮಕ್ಕಳನ್ನ ಸಾಯಿಸುವಂತಹ, ಡ್ರಗ್ಸ್ ಮಾರುವಂತಹ
ಕಳ್ಳ ಇನ್ನು ನೀಚರ ಜೊತೆಗೆ ಸಮಾಜಘಾತಕ ಶಕ್ತಿಗಳ ಜೊತೆಗೆ ಅವನ್ಯಾವನೋ ಇನ್ಸ್ಪೆಕ್ಟ್ರು ಸೇರಿದಂತೆ ಒಂದು ಯಾವುದೋ ಸ್ಟೇಷನಲ್ಲಿ ಬೆಂಗಳೂರು ಯಾವುದೋ ಸ್ಟೇಷನ್ ಗೊತ್ತಾಗಿಲ್ಲ 10 ಜನ ಅವರು ಲವಿ ಡವಿ ಪಾರ್ಟಿ ಮಾಡ್ತಾ ಇದ್ದಾರಂತೆ. ಅದೇನೋ ಪೊಲೀಸ್ ಇಲಾಖೆಗೆ ಗೊತ್ತಾಗಿ ಇವತ್ತೇನೋ ಸ್ವಲ್ಪ ಅವ್ರಿಗೂ ಒಂದು ಸ್ವಲ್ಪ ಆವಾಗ ಜನರ ಕಣ್ಣೋರ್ಸೋದಕ್ಕಾದ್ರೂ ಮಾಡಲೇಬೇಕಲ್ವ, ವಿಚಾರ ದೊಡ್ಡದಾದ್ಮೇಲೆ ಅದಕ್ಕೆ ಸಸ್ಪೆಂಡ್ ಮಾಡಿದ್ದಾರೆ. ಸಸ್ಪೆಂಡ್ ಅಲ್ಲ, ಅವ್ರನ್ನ ಮಿಲಿಟ್ರಿನಲ್ಲಿ ಮಾಡ್ದಂಗೆ ಏನಂತಾರೆ ಕ್ರಿಮಿನಲ್ ಕೋರ್ಟ್ಗೆ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದು ಕೋರ್ಟ್ ಮಾರ್ಷಲ್ ಮಾಡೋ ಥರಕ್ಕೆ ತ್ವರಿತಗತಿಯಲ್ಲಿ ವಿಚಾರಣೆ ಮಾಡಿಸ್ಬೇಕು. ಮಾಡ್ತಾ ಇದ್ದಾರಾ? ಮಾಡ್ತಾ ಇಲ್ಲ. ಸೊ ಹಾಗಾಗಿ ಪೊಲೀಸರು ಹಲವಾರು ಸಂದರ್ಭಗಳಲ್ಲಿ ಇವತ್ತು ಭ್ರಷ್ಟ ರಾಜಕಾರಣಿಗಳ ಗುಲಾಮರಾಗ್ಬಿಟ್ಟಿದ್ದಾರೆ. ಮೇಲಧಿಕಾರಿಗಳು ಹೇಳದಂತೆ ಯಾವುದನ್ನು ಬೇಕಾದ್ರೂ ಮಾಡುವಂತಹ ಕರ್ತವ್ಯ ಪ್ರಜ್ಞೆ ಇಲ್ಲದಂತಹ ವ್ಯಕ್ತಿಗಳಾಗ್ಬಿಟ್ಟಿದ್ದಾರೆ. ಹಾಗಾಗಿ ನಾವು ನಮ್ಮ ಹಕ್ಕು ಮತ್ತು ನ್ಯಾಯವನ್ನು ಕೇಳುವಾಗ ಸಹಜವಾಗಿಯೇ ಇನ್ಯಾವನ ಮೂಲಕ ರಾಮಲಿಂಗಾರೆಡ್ಡಿ ಗೃಹ ಸಚಿವ ಆಗಿದ್ದಾಗ ನನ್ನ ಮೇಲೆ 3 ಸುಳ್ಳು ಕೇಸ್ ಹಾಕ್ಸಿದ್ರು. ಕಾರಣ ನಾನು ಒಂದ್ಸಲ BTM ಲೇಔಟಲ್ಲಿ ಎಲೆಕ್ಷನ್ ನಿಂತಿದ್ದೆ. ಅದು ಮುಖ್ಯವಾಗಿ 3 ಪ್ರಕರಣಗಳಾಗಿದ್ದೂ ಸಹ ಒಂದೇ ಸಂದರ್ಭದಲ್ಲಿ. ಯಾವಾಗ ಒಂದರಲ್ಲಿ ನಾನು ಇರಲಿಲ್ಲ. ಯಾವ್ದು ನಾನು ಜಯನಗರ ಎಲೆಕ್ಷನ್ ನಿಲ್ತೀನಿ ಅಂದಾಗ ಆತನ ಮಗಳು ಜಯನಗರ ಎಲೆಕ್ಷನ್ ನಿಲ್ತಾಳೆ ಅಂತ ಆದಾಗ ನಾವೊಂದಷ್ಟು ಹೋರಾಟ ಮಾಡ್ತಿದ್ದಾಗ ಅದಕ್ಕಿಂತ ಹಿಂದೆ 2 ವರ್ಷದ ಹಿಂದೆ ಆಗಿದ್ದ ಪ್ರಕರಣದಲ್ಲಿ ನನ್ನ ಹೆಸರು ಸೇರಿಸಲಾಗಿದೆ. ಇವರೆಲ್ಲ ಎಷ್ಟು ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಅಲ್ಲೊಂದು ಅಷ್ಟು ದೊಡ್ಡ ಗಲಾಟೆ ಆಯಿತು. ರಾಮಲಿಂಗಾರೆಡ್ಡಿಯ ಬಲಗೈ ಬಂಟ ಚೇಲ ಅವನು ಗಲ್ಲಿ ಗೂಂಡ ಮಂಜುನಾಥ್ ರೆಡ್ಡಿ ನನ್ನ ಮೇಲೇನೋ ಸೇರಿದಂತೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಲೈವ್ ಇದೆ, ವಿಡಿಯೋ ಇದೆ. ನಮ್ಮ ಇವತ್ತಿನ KRS ಪಕ್ಷದ ಕಾರ್ಯಾಧ್ಯಕ್ಷ ರಘು ಜಾಣಗೆರೆ ಐಫೋನ್ ಕಿತ್ಕೊಂಡು ನೆಲಕ್ಕೆ ಬಿಸಾಕಿ ನಮ್ಮ ಶ್ರೀಮತಿಯವರಿದ್ದರು, ಅವ್ರ ಮೇಲೆ ಎಲ್ಲ ತಳ್ಳಾಟ ಆಡಿ ಅವಾಚ್ಯ ಶಬ್ದಗಳಿಂದ ಬೈದ. ಅವನ ಮೇಲೆ ನಾವು ಕೋರ್ಟ್ ಕಂಪ್ಲೇಂಟ್ ಅಂತ ತಗೊಂಡಿಲ್ಲ. ಆದರೆ ಪೊಲೀಸರ ಕೈಯಲ್ಲಿ ಹೋಮ್ ಮಿನಿಸ್ಟರ್ ಆಗಿರುವಾಗ ನನ್ನ ಮೇಲೆ ಸುಳ್ಳಿದ್ರು. ಇವತ್ತು ಅದು 2 ಕೇಸಲ್ಲಿ ಅಕ್ವಿಟ್ ಆಗಿದೆ. ನಾನು ಉದಾಹರಣೆ ಕೊಟ್ಟೆ, ಯಾಕಂದ್ರೆ ನನ್ನ ಕಣ್ಣಿಗೆ ಕಾಣಿಸಿದ್ರಿಂದ. ಇವರೆಲ್ಲನೂ ಈ ಥರ ಅಧಿಕಾರ ದುರ್ಬಳಕೆ ಮಾಡ್ಕೊಂಡು ಅವನ ಮೇಲೆ ಅವನ ಅಧಿಕಾರಿ ಹೇಳ್ದ, ಇನ್ನೊಬ್ಬನ CM ಹೇಳ್ದ, PM ಹೇಳ್ದ, ಮಿನಿಸ್ಟರ್ ಹೇಳ್ದ, MLA ಹೇಳ್ದ ಅಂತೇಳಿ ಈ ಪೊಲೀಸರು ಸುಳ್ಳು ದಾಖಲು ಮಾಡಿದ್ರೆ ನಾವೇನು ಅವ್ರಿಗೆ ಬದಲಾಗಲಿ. ಅದಕ್ಕೆ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೆ, ನೀವು ಈ ಸಮಾಜದಲ್ಲೇ ಬದುಕೋರಪ್ಪ, ನಿಮ್ಮ ಮಕ್ಕಳು ಇದೇ ಸಮಾಜದಲ್ಲಿ ಬದುಕಬೇಕು. ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆಗಿ ಏನು ಜನ ತಿರುಗಿ ಬಿದ್ದರೆ ಉಳಿತೀರೇನ್ರಯ್ಯ, ಬದುಕ್ತೀರೇನ್ರಯ್ಯ? ಅದಕ್ಕೆ ಮಾನ ಮರ್ಯಾದೆಯಿಂದ ಕಾನೂನುಬದ್ಧವಾಗಿ ಕೆಲಸ ಮಾಡಿ ನಿಮ್ಮ ಕುಟುಂಬಗಳ ರಕ್ಷಣೆಯನ್ನು ಸಹ ನೀವು ಮಾಡುವ ಒಳ್ಳೆಯ ಕೆಲಸದ ಮೇಲೆ ನಿಂತಿರುತ್ತೆ. ಜನರ ಶಾಪಕ್ಕೆ, ದೇವರ ಶಾಪಕ್ಕೆ, ಬಡವರ ಶಾಪಕ್ಕೆ ಗುರಿ ಆಗಬೇಡಿ. ಪ್ರಾಮಾಣಿಕವಾಗಿ ಕೆಲಸ ಮಾಡಿ. ಒಳ್ಳೆ ಸಂಬಳ ಬರ್ತಾ ಇದೆ ಇವತ್ತು ಇಡೀ ದೇಶದಲ್ಲಿ ಮೇಷ್ಟ್ರುಗಳಿಗೆ, ಪೊಲೀಸರಿಗೆ ನಿಜಕ್ಕೂ ಒಳ್ಳೆ ಸಂಬಳ. ನಾನು ಹೇಳ್ತೀನಿ, ಇವಾಗ ಹೇಳ್ತಾ ಇದ್ದೀನಿ, ನನಗೆ ಗೊತ್ತಿರೋ 20 ವರ್ಷಗಳಿಂದ ನಾನೊಂದು ಲೇಖನ ಬರೆದಿದ್ದೆ. ಅಮೇರಿಕದಲ್ಲಿದ್ದಾಗ ಗಿರೀಶ್ ಮಟ್ಟಣ್ಣ ಅವರು ಬಾಂಬ್ ಆಗದಂಥ ಸಂದರ್ಭದಲ್ಲಿ ದಟ್ಸ್ಕನ್ನಡ.com ಆವತ್ತು ಶಿಕ್ಷಕರಿಗೆ ಮತ್ತು ಪೊಲೀಸರಿಗೆ ಗೌರವ ಘನತೆಯಿಂದ, ಇವರಿಬ್ಬರನ್ನೂ ಸ್ಪೆಸಿಫಿಕ್ ಆಗಿ ಹೇಳಿದ್ದೆ ನಾನು. ಶಿಕ್ಷಕರಿಗೆ ಮತ್ತು ಪೊಲೀಸರಿಗೆ ಗೌರವ ಘನತೆಯಿಂದ ಬದುಕುವಂತಹ ಸಂಬಳ ಕೊಡಬೇಕು ಅಂತೇಳಿ. ಯಾಕಂದರೆ ಬೆಂಗಳೂರಲ್ಲಿ ಕಾನ್ಸ್ಟೇಬಲ್ಗಳು ಇವತ್ತು ಅಯೋಗ್ಯ ಕೆಲಸ ಎಂಥದ್ದು ಮಾಡ್ತಾರೆ. ಯಾರು ಬಜ್ಜಿ ಬೋಂಡ ಮಾರೋರ ಹತ್ರ ಹೋಗಿ ಕಿತ್ಕೊಂಡು ತಿಂತಾ ಇದ್ದಾರೆ. ಎಷ್ಟು ವಿಡಿಯೋಗಳು ಮಾಡಿಲ್ಲ ನಾವು, ಎಷ್ಟು ಲೈವ್ ಮಾಡಿಲ್ಲ. ಯಾರೋ ಗಾಡಿ ನಿಲ್ಸ್ಕೊಂಡ್ಬಿಟ್ಟು ಎಲ್ಲ ಪೆಟ್ಟಿ ಅಂಗಡಿ ಇಟ್ಕೊಂಡು ಬಿರಿಯಾನಿ ಮಾರ್ತಾಯಿದ್ರೆ ಅವನ ಹತ್ರ ಒಂದು 2 ಬಿರಿಯಾನಿ ತೊಗೊಂಡು ಹೋಗ್ತಾರೆ. ಎಳ್ನೀರು ತಗೊಂಡು ನನ್ನ ಹತ್ರ ಹೋಗಿ ದುಡ್ಡು ನನ್ನ ಕೈಯಲ್ಲೇ ವಿಡಿಯೋ ಸಮೇತ ಹೋಗಿ ಸಿಕ್ಕಾಕೊಂಡಿದ್ರು ನನ್ನ ಮುಂದೆನೇ. 10 ರೂಪಾಯಿ 20 ರೂಪಾಯಿ 50 ರೂಪಾಯಿ ಅಂಗಡಿಯವರಿಂದ ತಗೊಳ್ಳೋದು ಬೇಕಾ ಇವರಿಗೆಲ್ಲ? 70,000 80,000. ನೆನ್ನೆ ಹೋಗಿದ್ದೆ, ಆತ ರಿಟೈರ್ಮೆಂಟಲ್ಲಿದ್ದಾರೆ ಅನ್ಸುತ್ತೆ, ತಲಗಟ್ಪುರ ಶಿವರಾಮಯ್ಯ ಅಂತ. ನಾವೇನೋ ಸಿದ್ದರಾಮಯ್ಯ ಅಂದ್ಕೊಂಡ್ಬಿಟ್ವಿ ಹೆಸರನ್ನ, ಶಿವರಾಮಯ್ಯ ಅಂತ, ತಲಗಟ್ಪುರ ಪೊಲೀಸ್ ಸ್ಟೇಷನಲ್ಲಿ. 80,000 70,000 ಬರುತ್ತೆ ಸಂಬಳ. ಸಾರ್ ಅಂದರು. ಡಬಲ್ ಸ್ಟಾರು, ರಿಟೈರ್ಡ್ ಆಗೋ ಸ್ಥಿತಿಲಿದ್ದಾರೆ. ಕಡಿಮೆ ಇದೆ ಇವತ್ತು ಪೊಲೀಸರಿಗೆ ಸಂಬಳ. ಮಾನ ಮರ್ಯಾದೆಯಿಂದ ಬದುಕ್ಬೋದಲ್ಲ. ಅದಕ್ಕೆ ನಾನು ಅವ್ರ ಕೈ ಮುಗಿದು ಕೇಳಿದೆ, ನಿಮ್ಮ ಸಂಬಳದಲ್ಲಿ ಬದುಕಿ, ಒಳ್ಳೆ ಸಂಬಳ ಬರ್ತಾ ಇದೆ ಅಂತ. ಅದನ್ನು ಬಿಟ್ಟು ಇವರು ಮಾಡಬಾರ್ದು ಅಯೋಗ್ಯ ಕೆಲಸಗಳನ್ನ, ಕಳ್ತನಗಳನ್ನ ಮಾಡಿದ್ರೆ 70 ಲಕ್ಷ ಕೊಟ್ಟಿದ್ದೀನಿ MLAಗೆ, ಮಿನಿಸ್ಟ್ರಿಗೆ 1 ಕೋಟಿ ಕೊಟ್ಟಿದ್ದೀನಿ, ಹಾಗಾಗಿ ನಾನು ಎಂಥ ಹಲ್ಕ ಕೆಲಸ ಮಾಡೋದಕ್ಕೂ ನನಗೆ ಪರ್ಮಿಷನ್ ಇದೆ ಅಂತ ಮಾಡಿದ್ರೆ ದೇಶ ಉಳಿಯುತ್ತಾ? ಹಾಗಾಗಿನೇ ಅವ್ರು ನೆನಪಿಸ್ತಾ ಇದ್ದೀವಿ, ನಿಮ್ಮ ಹಿತ, ಸಮಾಜದ ಹಿತ ನೀವು ಮಾಡೋ ಕೆಲಸದಲ್ಲಿದೆ, ದಯವಿಟ್ಟು ಬದಲಾಗಿ ಅಂತ. ಅದು ಆಗಾಗ ಒಂದಷ್ಟು ಸಂಘರ್ಷಕ್ಕೆ ಎಡೆ ಆಗುತ್ತೆ. ಹಲವಾರು ಕಡೆಗಳಲ್ಲಿ ಪೊಲೀಸರು ನಾವು ಮಾಡೋ ಒಳ್ಳೆಯ ಕೆಲಸವನ್ನು ಬೆಂಬಲಿಸಿದ್ದಾರೆ, ಒಳ್ಳೆ ಮಾತಾಡಿದ್ದಾರೆ. ಫೇಸ್ಬುಕ್ಕಲ್ಲೋ ಲೈವಲ್ಲೋ ಹೇಳೋದಕ್ಕಾಗದೇ ಇದ್ರು ಹಿಂದೆ ಬಂದು ಧನ್ಯವಾದ ಹೇಳಿದ್ದಾರೆ. ಹಲವಾರು ಕಡೆ ಪೊಲೀಸರು ನಮಗೆ ಕಾಫಿ ಟೀ ಕುಡಿಸಿದ್ದಾರೆ, ಓಪನ್ ಆಗಿ ಕುಡಿಸಿದ್ದಾರೆ. ನಮ್ಮ ಪಕ್ಷದ ದೇಣಿಗೆ ಡಬ್ಬಕ್ಕೆ ದುಡ್ಡು ಹಾಕಿದ್ದಾರೆ. ಯಾಕೆ ಹಾಕ್ತಾರೆ? ನಾವು ಎಷ್ಟೋ ಜನ ಬಂದು, ಸಾರ್ ನೀವು ಮಾಡ್ತಿರೋದು ಸರಿ ಇದೆ ಸಾರ್, ಪೊಲೀಸರು ಹೇಳಿದ್ದಾರೆ. ನಾವು ಯಾವ ಪೊಲೀಸರು ನಮ್ಮ ವಿರೋಧ ಜಾಸ್ತಿ ತಿರುಗಿ ಬಿದ್ದಿದ್ದಾರೆ ಅಂದರೆ, ಯಾವನೋ ರಾಜಕಾರಣಿನೋ MLAನೋ ಮಿನಿಸ್ಟ್ರ್ ಹೇಳ್ಬಿಟ್ಟ ಏಯ್ ಅಂತ ಹೇಳ್ಬಿಟ್ಟು ಅಂದರೆ ಈ ನಾಯಿ ಬಾಲ ಮಾಡ್ಕೊಂಡು ಬರುವಂಥವ್ರು, ಅಥವಾ ಯಾವುದೋ ಒಬ್ಬ ಪೊಲೀಸ್ ತಪ್ಪು ಮಾಡಿದ್ದಾನೆ, ಏನು ಸಾರ್ ಈಗ ತಪ್ಪು ಮಾಡಿದ್ದೀರ ನಾವು ಹೋದಾಗ ಅದನ್ನು ಸಮರ್ಥನೆ ಮಾಡ್ಕೊಳ್ಳಲಾಗದೆ ತಪ್ಪಿತಸ್ಥನಾಗಿರುವಂಥವನು ಹುಚ್ಚು ನಾಯಿ ಕಡ್ದಂಗೆ ಆಡಿದ್ದಾನೆ. ಅಂಥ ಸಂದರ್ಭದಲ್ಲಿ ನಾವು ಅವಾಚ್ಯ ಶಬ್ದಗಳನ್ನು ಬೈದೆ ನೀನು ಕೇಸ್ ಹಾಕ್ತೀಯಾ, ಹೋಗಯ್ಯ ಎಷ್ಟು ಕೇಸ್ ಹಾಕ್ತೀಯ, ಎಷ್ಟೋ ಕೇಸು, ಇದೊಂದು ಸುಳ್ಳು ಕೇಸ್ ಹಾಕ್ತೀಯಾ, ಬರ್ತೀವಿ ಆಚೆಗೆ, ನಮಗೇನು ಸಮಸ್ಯೆ ಇಲ್ಲ ಅಂತ ನಾವು ಆ ಸಂದರ್ಭದಲ್ಲಿ ಭಯ ಪಡದೆ
ಎದುರಿಸಿದ್ದೀವಿ ಸಂದರ್ಭವನ್ನು. ಹಾಗಾಗಿ ಅಷ್ಟೇ ಅದು ಬಿಟ್ಟರೆ ಪೊಲೀಸರು ವ್ಯವಸ್ಥೆಯ ಭಾಗ. ಅವರ ಬಗ್ಗೆ, ಅವರ ಕುಟುಂಬದಗಳ ಬಗ್ಗೆ, ಸಮಾಜದ ಬಗ್ಗೆ ಕಾಳಜಿ ಇಟ್ಕೊಂಡು, ಅವ್ರ ಬಗ್ಗೆ ಪ್ರೀತಿ ಇಟ್ಕೊಂಡು ನಾವು ಮಾಡ್ತಾಯಿದ್ವಿ. ಇಲ್ಲಾಂದರೆ ನಾವು ಸಂಬಳದಲ್ಲಿ ಬದುಕಿ, ಮಾನ ಮರ್ಯಾದೆಯಿಂದ ಬದುಕಿ, ಗೌರವ ಘನತೆಯಿಂದ ಬದುಕಿ ಅಂತ ಹೇಳಿ ಯಾಕೆ ಹೇಳ್ತಾ ಇದ್ವಿ? ಹಾಳಾಗೋಗ್ರಿ ಅಂತಿದ್ವಿ. ಯಾಕೆ ಹೇಳ್ತಾ ಇದ್ವಿ? ಎಷ್ಟೋ ಕಡೆಗಳಲ್ಲಿ ಪೊಲೀಸರ ಕುಟುಂಬದವರು ಇವ್ರು ಮಾಡೋ ತಪ್ಪುಗಳಿಗೆ ಅವರು ಶಿಕ್ಷೆ ಅನುಭವಿಸಲ್ವಾ? ಯಾಕೆ ಬೇಕು ಮನೆಗೆ? ಎಷ್ಟೋ ಜನ ನನಗೊಬ್ಬ ಪೊಲೀಸ್ ಬಂದು ಒಂದು ದಿವಸ ಎಲ್ಲಿ ಹಿರೇಕೆರೂರಲ್ಲಿ, ಒಬ್ಬ ಗದಗ್ನಾಥ ಪೊಲೀಸು ಹಿರೇಕೆರೂರಲ್ಲಿದ್ದ. ನಾನು ಹೋಟೆಲ್ ಕೂತ್ಕೊಂಡು ಅಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು ಯಾವುದೋ ಇದರಲ್ಲಿ ಹೋಟೆಲಲ್ಲಿ ಕಾಫಿ ಕುಡಿತಿದ್ದೆ. ಬಂದ್ಬಿಟ್ಟು, ಸರ್ ಪೊಲೀಸರಲ್ಲಿ ನೀವು ಇದು ಮದ್ಯ ವಿಷಯದ ಬಗ್ಗೆ ಒಂದಷ್ಟು ಮಾತಾಡ್ತಾ ಇದ್ವಿ. ಈ ಪೊಲೀಸರ ಬಗ್ಗೆ ನಿಜಕ್ಕೂ ನೀವು ತೋರಿಸ್ತಿರೋದು ಒಳ್ಳೆಯದು ಸರ್. ನಮ್ಮ ಡಿಪಾರ್ಟ್ಮೆಂಟಲ್ಲಿ ಅರ್ಧಕ್ಕರ್ಧ ಜನ ಪೂರ್ತಿ ಕುಡುಕರಾಗ್ಬಿಟ್ಟಿದ್ದಾರೆ ಸರ್. ಕುಡಿದು ಮನೆಗೆ ಹೋಗಿ ಇವ್ರು ನೆಮ್ಮದಿಯಿಂದ ಹೆಂಡತಿ ಮಕ್ಕಳ ಜೊತೆ ಮಾತನಾಡ್ತಾರೆ. ಮನೆಗೆ ಹೆಂಡತಿಗೆ ಇವತ್ತು ಹೋಗ್ತಾ ಇದ್ದೀನಿ ಮನೆಗೆ ಅಂತೇಳಿ ಒಂದು ಮೊಳ ಹೂ ತಗೊಂಡು ಹೋಗೋಂಥ ಒಂದು ಒಳ್ಳೆಯ ಮನಸ್ಥಿತಿ ಇದೆಯಾ? ಮಕ್ಕಳಿಗೆ ಒಂದು ಬಿಸ್ಕೆಟ್ ಪ್ಯಾಕ್ ತೊಗೊಂಡೋಗೋಣ ಅನ್ನೋದಿದೆಯಾ? ತಂದಾಕೆ ತಿಂದಾಕು. ಇದೇ ಥರದ ಕುಡಿದು ಹೋದವನು ಅವ್ನು ನಿಜಕ್ಕೂ ಆ ಒಂದು ಪ್ರೀತಿ ವಿಶ್ವಾಸ ತೋರಿಸ್ತಾನೆ. ಪೊಲೀಸ್ ವ್ಯವಸ್ಥೆಯಲ್ಲಿ ಇವತ್ತು ಪೊಲೀಸರಲ್ಲಿ ಇಷ್ಟು ಜನ, ಅರ್ಧಕ್ಕರ್ಧ ಜನ ನಮ್ಮಲ್ಲಿ ಮದ್ಯವ್ಯಸನ, ಅವರು ಅಲ್ಲಿ ಬೈತಾರೆ, ಇಲ್ಲಿ ಬೈತಾರೆ, ಡಿಪಾರ್ಟ್ಮೆಂಟಲ್ಲಿ ಬೈತಾರೆ, ಸಮಾಜದಲ್ಲಿ ಬೇರೆ ಒತ್ತಡಗಳು, ಟ್ರಾನ್ಸ್ಫರು, ಮನೇಲಿ ಬೇಕಾದ್ರೆ ಮನೆಯವರನ್ನು ಏನು ತಂದೆ ಇವತ್ತು ಅಂತ ಕೇಳುವಂಥ ಸ್ಥಿತಿಗೂ ಅವರು ಬಂದುಬಿಟ್ಟಿರ್ಬೋದು. ತಲೆ ಕೆಟ್ಟು ಹೋಗಿ ತಪ್ಪಿಸ್ಕೊಳ್ಳೋದಕ್ಕೆ, ಪಲಾಯನ ಮಾಡೋದಕ್ಕೆ ಅವ್ರು ಇವತ್ತು ಮದ್ಯವ್ಯಸನಿಗಳಾಗಿದ್ದಾರೆ. ಇವ್ರು ಕೌನ್ಸಿಲಿಂಗ್ ಮಾಡೋರು ಯಾರು? ಇವೆಲ್ಲ ನಿಲ್ಲಬೇಕು ಅಂದರೆ ಏನು ಮಾಡಬೇಕು? ನಾವು ವ್ಯವಸ್ಥೆ ಬದಲಾಗಬೇಕಲ್ವಾ? ಅದನ್ನು ನಾವು ಕೇಳ್ತಾ ಇದ್ದೀವಿ. ನಮ್ಗೆ ಅವ್ರ ಬಗ್ಗೆ ಪ್ರೀತಿಗಳನ್ನ. ಆಮೇಲೆ ಇವ್ರೇನು ಬ್ರಿಟಿಷರಾ? ಇಂಗ್ಲೆಂಡಿಂದ ಬಂದವರ? ನಮ್ಮ ಕುಟುಂಬದಲ್ಲೇ ಪೊಲೀಸರಿದ್ದಾರೆ. ಹೌದು. ನಿಮ್ಮ ಕುಟುಂಬಗಳಲ್ಲೂ ನಾವು ಲೆಕ್ಕ ಹಾಕಿದ್ರೆ ನಮ್ಮ ಯಾರೋ ರಕ್ತ ಸಂಬಂಧಿಗಳೇ ಇವತ್ತು ಗೌರ್ಮೆಂಟಲ್ಲಿ ಕೆಲಸ ಮಾಡ್ತಿರ್ತಾರೆ. ನಮ್ಮ ಅಪ್ಪನೇ ಸ್ವತಃ ಸರ್ಕಾರಿ ನೌಕರರಾಗಿದ್ದರು. ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ವಿಲೇಜ್ ಅಕೌಂಟೆಂಟ್ ಆಗಿ 13 ವರ್ಷ ಸೇವೆ ಮಾಡಿದ್ರು. ನಮ್ಮ ಚಿಕ್ಕಪ್ಪ, ದಾಯಾದಿ ಚಿಕ್ಕಪ್ಪ ಪೊಲೀಸು SI ಆಗಿ ರಿಟೈರ್ಡ್ ಆದರು. ಇನ್ನು ಹಲವಾರು ಜನ ತಗೊಂಡ್ರೆ, ನಾವು ದೂರ ಸಂಬಂಧಗಳು ತಗೊಂಡ್ರೆ ಇನ್ನೂ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿರೋರು ಇದ್ದಾರೆ. ನಮ್ಮ ಶ್ರೀಮತಿಯ ಕಸಿನ್ನು, ಅವರು ಬೆಂಗಳೂರಲ್ಲಿ ACPನೋ SP ಆಗಿರ್ಬೇಕು ಇವಾಗ. ಎಷ್ಟೆಲ್ಲ ತಗೊಳ್ಳಿ, ನಾವು ಎಕ್ಸ್ಟೆಂಡೆಡ್ ಫ್ಯಾಮಿಲಿಗಳು ತಗೊಂಡ್ರೆ ಎಲ್ಲ ಇದೆ. ಎಲ್ಲಿಂದ ಬಂದವರು? ಇವರೇನು ನೆಮ್ಮದಿಯಾಗಿರೋದು ಬೇಡವಾ? ಮಾನ ಮರ್ಯಾದೆಯಿಂದ ಬದುಕೋದು ಬೇಡವಾ? ಅದಕ್ಕಾಗಿ ಅದನ್ನಷ್ಟೇ ನಾವು ಕೇಳ್ತಿರೋದು. ಹಾಗಾಗಿ ಅದನ್ನು ಸಹಿಸಲಾರ್ದಂಥವರು, ಅದರಲ್ಲೂ ಸ್ವಲ್ಪ ಕೆಲವೊಂದು ದುರಹಂಕಾರಿ ಪೊಲೀಸರು ನಮ್ಮ ಮೇಲೆ ಬಂದಿದ್ದಾರೆ. ಏನು ಸಮಸ್ಯೆ ಇಲ್ಲ, ಎದುರಿಸ್ತೀವಿ. ನಮ್ಮ ಅಣ್ಣ ತಮ್ಮಂದ್ರಲ್ವ ಹೆಗಲ ಮೇಲೆ ಕೈ ಹಾಕಿದ್ರೆ ಆಯಿತು. ಸೊ ನಿಮ್ಮದು ಮೇಜರು ಪೊಲೀಸ್ದು ಹೋರಾಟದಲ್ಲಿ ಮೋಸ್ಟ್ಲಿ ಹೊಳೆನರಸೀಪುರದ್ದು ಅನ್ಸುತ್ತೆ, ನಾನು ತಿಳಿದ ಮಟ್ಟಿಗೆ. ಅಂದರೆ ಅದು ಸಿಕ್ಕಾಪಟ್ಟೆ. ಸೊ ನಿಮ್ಮದು ಮೇಜರ್ ಹೋರಾಟ ಅಂದರೆ ಪೊಲೀಸರ ವಿರುದ್ಧನೋ ಅಥವಾ ಪೊಲಿಟಿಷಿಯನ್ ವಿರುದ್ಧನೋ ಗೊತ್ತಿಲ್ಲ. ಈ ಹೊಳೆನರಸೀಪುರಕ್ಕೆ ನೀವೆಲ್ಲ ವೆಹಿಕಲ್ ಮಾಡ್ಕೊಂಡು ಹೋಗಿದ್ರಿ ಅನ್ಸುತ್ತೆ. ಹೊಳೆನರಸೀಪುರ ಚಲೋ ಮಾಡಿದ್ವಿ. ಹೊಳೆನರಸೀಪುರ ಚಲೋ ಅಂದ್ಬಿಟ್ಟು ಏನು ಸರ್ ಅದು ಇನ್ಸಿಡೆಂಟು? ನೋಡಿ, ಹೊಳೆನರಸೀಪುರದಲ್ಲಿ ಆ ಭಾಗದಲ್ಲಿ, ಹೊಳೆನರಸೀಪುರ ಅರಕಲಗೂಡು ಭಾಗದಲ್ಲಿ ನಮ್ಮ ಕಾರ್ಯಕರ್ತರು ಭಾಳ ಚೆನ್ನಾಗಿ ಮೊದಲಿಂದ ಕೆಲಸ ಮಾಡ್ತಾರೆ. ವಿಶೇಷವಾಗಿ ಅರಕಲಗೂಡು ಭಾಗದಲ್ಲಿ. ಅದು ಹಳ್ಳಿ ಮೈಸೂರು ಅಂತ ಒಂದು ಹೋಬಳಿ ಬರುತ್ತೆ, ಗೊತ್ತಿರಬಹುದು. ಹೌದು. ಹಳ್ಳಿ ಮೈಸೂರಲ್ಲಿ ಒಂದಷ್ಟು ಯಾರೋ ಕಾರ್ಯಕರ್ತರು ಇದ್ದಾಗ ಅಲ್ಲಿ ಯಾವುದೋ ಒಂದು ಸಮಸ್ಯೆ ಆದಾಗ ಹೊಳೆನರಸೀಪುರ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕೇಸ್ ಆಗುತ್ತೆ. ಇವರು ನ್ಯಾಯದ ಪರನೇ ಇರ್ತಾರೆ. ನಮ್ಮವ್ರು ಎಲ್ಲೂ ನಾವು ಅನ್ಯಾಯದ ವಿಚಾರವನ್ನು ಇಟ್ಕೊಂಡು ಇವತ್ತಿಗೂ ನಾನು ಪೊಲೀಸ್ ಸ್ಟೇಷನ್ಗೆ ಅಂಥವ್ರ ಪರವಾಗಿ ಹೋಗಿಲ್ಲ, ನಮ್ಮವ್ರು ಯಾರೂ ಹೋಗಿಲ್ಲ. ಅಲ್ಲಿ ಹೋದಾಗ ಅಲ್ಲಿ ಸ್ಥಳೀಯ JDS ಗೂಂಡಾಗಳನ್ನು ಕರೆಸ್ಕೊಂಡು ಅಲ್ಲಿನ ಇನ್ಸ್ಪೆಕ್ಟ್ರು ಪೊಲೀಸ್ ಸ್ಟೇಷನ್ ಆವರಣದಲ್ಲಿಯೇ ನಮ್ಮ ಪಕ್ಷದ ಮುಖಂಡರ ಮೇಲೆ ಹಲ್ಲೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಬಿಡ್ತಾರೆ. ರೀಸನ್ನು ನನಗೆ ಕೇಸಿನ ಪೂರ್ವಾಪರ ಸರಿಯಾಗಿ ಇವಾಗ ಜ್ಞಾಪಕ ಇಲ್ಲ. ಅವಾಗ ಯಾವುದೋ ಒಂದು ಪೊಲೀಸ್ ಕೇಸ್ ಆಗಿರುತ್ತೆ. ಆ ಪೊಲೀಸ್ ಕೇಸ್ನ ವಿಚಾರಣೆಯಲ್ಲಿ ನಮ್ಮವ್ರು ಹೋದಾಗ ಅಟ್ಟಾಡಿಸ್ಕೊಂಡು JDS ಗೂಂಡಾಗಳು ಹೊಡಿತಾರೆ. ಸರಿ, ಇವಾಗೆಲ್ಲ ಮುಗಿದು ನೀವು ಆಚೆ ಹೋಗಿ ಅಂತ ಗೊತ್ತಿದೆ, ಆಚೆ ಗೂಂಡಾಗಳು ಕಾಯ್ತಾ ಇದ್ದಾರೆ ಅಂತೇಳಿ ಒಬ್ಬ ಅಯೋಗ್ಯ ಪೊಲೀಸರನ್ನ ಕಳಿಸ್ಬಿಡ್ತಾನೆ ಆಚೆಗೆ. ಎಲ್ಲಿಂದ? ಪೊಲೀಸ್ ಸ್ಟೇಷನ್, ಹೊಳೆನರಸೀಪುರ ರೂರಲ್ ಪೊಲೀಸ್ ಸ್ಟೇಷನ್ ಆಚೆಗೆ. ಹಾಗಾಗಿ ಇವ್ರು ಆಚೆಗೆ ಬಂದ ತಕ್ಷಣ ಅಲ್ಲೆಲ್ಲ ತಡ್ಕೊಂಡ್ಬಿಡ್ತಾರೆ. ಯಾರು? JDS ಗೂಂಡಾಗಳು ತಡ್ಕೊಂಡ್ಬಿಟ್ಟು 2022ರಲ್ಲಿ ಅಟ್ಟಾಡಿಸ್ಕೊಂಡು ಒಬ್ಬ ಅಂತೂ ಎದ್ನೋ ಬಿದ್ನೋ ಅಂತ ಪಾಪ ನಮ್ಮವ್ರು ಬಂದ್ಬಿಡ್ತಾರೆ. ಒಬ್ಬರು ಅಲ್ಲಿ ಆಗ ಜಿಲ್ಲಾಧ್ಯಕ್ಷರಾಗಿದ್ದಂಥ ಕೇಶವಮೂರ್ತಿ ಅನ್ನೋರ್ಗೆ ಸಿಕ್ಕಾಕೊಂಡ್ಬಿಡ್ತಾರೆ, ಏಟು ಬೀಳುತ್ತೆ. ಸೊ ನಾವು ಇದನ್ನು ವಿರೋಧಿಸಲೇಬೇಕಲ್ವ, ಎದುರಿಸಲೇಬೇಕಲ್ವ, ಒಂದು ರಾಜಕೀಯ ಪಕ್ಷವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರ ಜೊತೆ ನಿಲ್ಲಲೇಬೇಕಲ್ವ. ಸೊ ಹಾಗಾಗಿ ನಾವು ಹೊಳೆನರಸೀಪುರ ಚಲೋಗೆ ಪೊಲೀಸರ ವಿರುದ್ಧವಾಗಿ, ಅಂದರೆ ಪೊಲೀಸರು ಯಾರಿಗೆ ಸಾಥ್ ಕೊಟ್ಟರೋ ಅದರ ವಿರುದ್ಧ ಮತ್ತು JDSನ ಗೂಂಡಾಗಳ ವಿರುದ್ಧ ಹೊಳೆನರಸೀಪುರ ಚಲೋ ಮಾಡ್ತೀವಿ. ಹೊಳೆನರಸೀಪುರ ಚಲೋ ಮಾಡಿದಾಗ ಒಂದು 200-300 ಜನ ನಾವು ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ಹೊಳೆನರಸೀಪುರಕ್ಕೆ ಹೋಗ್ತೀವಿ. ಹೊಳೆನರಸೀಪುರದಲ್ಲಿ ನಮಗೆಲ್ಲೂ ಪೊಲೀಸರು ಅಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಗಾಂಧಿ ಪ್ರತಿಮೆ ಸೇರಿದಂತೆ ಎಲ್ಲೂ ಸಭೆ ಸೇರೋದಕ್ಕೆ ಅವಕಾಶನೇ ಕೊಡೋದಿಲ್ಲ. ಗಾಂಧಿ ಪ್ರತಿಮೆಯಿಂದ ಒಂದು 200-300 ಮೀಟ್ರ್ ದೂರದಲ್ಲಿ ಒಂದು ಮೈದಾನ ಇದೆ. ಆ ಮೈದಾನದಲ್ಲಿ ಮಾತ್ರ ಸೇರೋದಕ್ಕೆ ಅವಕಾಶ ಕೊಡ್ತಾರೆ. ಸೊ ಮೈದಾನಕ್ಕೆ ನಮ್ಮನ್ನೆಲ್ಲ ಕಳಿಸಿ ಆಚೆಗೆ ಗೇಟ್ ಹಾಕ್ಬಿಡ್ತಾರೆ. ಅಲ್ಲೊಂದು 100-200 ಜನ ಪೊಲೀಸರು ಇರ್ತಾರೆ ಅವತ್ತು ಹೊಳೆನರಸೀಪುರದಲ್ಲಿ.
ಅಲ್ಲಿ ನಾವು ಒಳಗಡೆ ನಿರಂತರ ನಾವೊಂದು ನಾನು ಲಿಂಗೇಗೌಡರು ನಮ್ಮ ಪಕ್ಷದ ಮುಖಂಡರುಗಳೆಲ್ಲ ಭಾಷಣ ಮಾಡ್ತಾರೆ. ಸೊ ನಾನು ಭಾಷಣ ಮಾಡ್ತಾ ಕೆಲವೊಂದು ವಿಚಾರಗಳನ್ನ ಭಾಳ ಸ್ಪಷ್ಟವಾಗಿ ಧೈರ್ಯವಾಗಿ, ನಿಮಗೆ ಗೊತ್ತಲ್ವ ನಾವು ಯಾವುದು ದಂಡಿಗೆ ಎದರಲಿಲ್ಲ, ದಾಳಿಗೆ ಎದರಲಿ, ನಾವು ದಾಸಪ್ಪನ ಗಲಗಂಟೆಗೆ ಎದುರ್ತೀವ, ಸ್ಪಷ್ಟವಾಗಿ ಹೇಳ್ತೀವಿ. ಅಷ್ಟೊತ್ತಿಗೆ ಸುಮಾರು 4-5 ಸಾವಿರ ಜನ JDS ಗುಂಡಾಗಳು ಸೇರಿಬಿಡ್ತಾರೆ. JDS ಗುಂಡಾಗಳು ಸೇರಿಬಿಡ್ತಾರೆ. ಅಲ್ಲಿ ನಾವ್ಯಾವುದೋ ಮಾಡ್ತಾ ಇದ್ರೆ, ಇಲ್ಲ ನೀವು ಸಭೆಗೆ ಮುಗೀತು ಹಾಗೆ ಹೀಗೆ ಅಂತ ಒಬ್ಬ ಅಯೋಗ್ಯ ನಾಲಾಯಕ ಇವಾಗ ಎಲ್ಲಿದ್ದಾನೋ ಗೊತ್ತಿಲ್ಲ, ಅವನು ಅಲ್ಲಿ DCP DYSP ಆಗಿರ್ತಾನೆ, ಮುರಳೀಧರ್ ಅಂತ. ಅವನು ಬಂದ್ಬಿಡ್ತಾನೆ. ಅವನು ಬಂದು ನಮ್ಮ ಮಾತು ಸಾಕು, ಭಾಷಣ ನೀವು ಮುಗಿ ಖಾಲಿ ಮಾಡಬೇಕು ಅಂತೆಲ್ಲ, ಇಲ್ಲಿಂದ ಹೋಗಬೇಕು ಅಂತ ಕುತ್ಕೊಂಡ್ಬಿಡ್ತಾನೆ. ಆಚೆ ಗೂಂಡಾಗಳು ಸಾವಿರಾರು ಸಂಖ್ಯೆಯಲ್ಲಿ ನಡೆದು ಬಿಟ್ಟಿದ್ದಾರೆ. ನಾವಿರೋದು ಹೆಣ್ಣುಮಕ್ಳು ಎಲ್ಲ, ನಮ್ಮಲ್ಲಿ ಮಹಿಳೆಯರೆಲ್ಲ ಇದ್ದಾರೆ, ಎಲ್ಲ ಸೇರಿಕೊಂಡು ಒಂದು 200-300 ಜನ ಒಳಗಡೆ ಇದ್ದೀವಿ, ಕಾಂಪೌಂಡ್ ಒಳಗಡೆ. ಎಲ್ಲ ಕಾಂಪೌಂಡ್ ಹಾರಿ ಬರ್ಬೋದಿತ್ತು, ಆದರೆ ಪೊಲೀಸರು ಒಂದಷ್ಟು ಆರು ಬರದೇ ಇರೋ ಥರಕ್ಕೆ ಒಂದು ವ್ಯವಸ್ಥೆ ಮಾಡಿದ್ರು. ಕಾಂಪೌಂಡ್ ಎಲ್ಲ ಗೇಟ್ಗಳೆಲ್ಲ ಹಾಕ್ಬಿಟ್ಟಿದ್ರು. ಆಚೆ ಅವ್ರು ನಾವು ಕಾಣಿಸ್ತಾ, ಆಚೆ ಇರೋರು ನಮಗೆ ಕಾಣಿಸ್ತಿದ್ರು, ಒಳಗಡೆ ಇರೋರು ಅವ್ರಿಗೂ ಕಾಣಿಸ್ತಾ ಇದ್ರು. ಸೊ ಆವಾಗ ಏನು ಮಾಡಿದ್ರು, ಅವನು ಯಾವನೋ ಒಬ್ಬ DYSP ಇದ್ದವನು ಇದ್ದಕ್ಕಿದ್ದಂಗೆ ನನ್ನನ್ನು ಸೇರಿ ಎಳ್ಕೊಂಡು ನೀವು ಹೋಗ್ಬೇಕು ಇವಾಗ ಅಂಥೇಳಿ ಎಳ್ಕೊಂಡು, ಆ ಜನ 2 ಗೇಟ್ ಇದೆ, ಒಂದು ಗೇಟಲ್ಲಿ ಜನನೇ ಇಲ್ಲ, ಕಡಿಮೆ ಇದ್ದಾರೆ. ಇನ್ನೊಂದು ಊರಿನ ಕಡೆ ಇರುವಂಥ ಗೇಟಲ್ಲಿ ಸಾವಿರಾರು ಜನ ಇದ್ದಾರೆ. ನಮ್ಮ ಮೇಲೆ ಆಕ್ರೋಶದಿಂದ ಮಾತಾಡ್ತಾ ಇರುವಂಥವ್ರು, ಕೆಟ್ಟ ಮಾತುಗಳನ್ನ ಬೈತಾ ಇರುವಂಥವ್ರು, ಹೊಡಿಬೇಕು ಅಂದ್ಕೊಂಡು ಕೋಲು ಕಲ್ಲು ತಗೊಂಡಿರೋರು. ಇವನು ಮುರಳೀಧರು ಅಯೋಗ್ಯ ನನ್ನ ಎಳ್ಕೊಂಡು ಪೊಲೀಸರು ಸೇರಿದಂತೆ ನಾನು ಪಂಚೆ ಹಾಕ್ಕೊಂಡಿದ್ದೆ, ಪಂಚೆ ಇದೆಲ್ಲ ಎಳ್ಕೊಂಡು ಹೋಗ್ಬಿಡ್ತಾರೆ. ಇನ್ನೇನು ಒಂದು 10-20 ಅಡಿ ಆ ಗೇಟ್ ತೆಗೆದ್ರೆ ಆಚೆಗೆ ಹೋದರೆ ಇವರಿರೋದು ಪೊಲೀಸರು 5-10 ಜನ ನಾನು ಹೇಳ್ಕೊಂಡು ಹೋಗ್ತಿರೋರು. ಮಿಕ್ಕಾಗಿ ಇಡೀ ಒಳಗಡೆ ಒಂದು 100-100 ಜನ ಪೊಲೀಸರಿದ್ದಾರೆ. ಇನ್ನು ಅಲ್ಲಿ ಸಾವಿರಾರು ಜನ ಕಾಯ್ತಾ ಇದ್ದಾರೆ. ಅದು ಯಾವ ರೂಪದಲ್ಲಿ ಬಂದು ತಮ್ಮಯ್ಯ ಅಂತ, ಏನು ಸಂತೋಷ್ ತಮ್ಮಯ್ಯನೋ ಅಂತ ಏನೋ ಇರಬೇಕು, ಅದೇನೋ ತಮ್ಮಯ್ಯ ಇರಬೇಕು. DYSP ಗಣಪತಿ ಇದ್ರಲ್ಲ ಅವರ ತಮ್ಮ, DYSP ಗಣಪತಿ ಅವ್ರ ತಮ್ಮ, ಅಡಿಷ್ನಲ್ ಸೂಪರ್ಡೆಂಟ್ ಆಫ್ ಪೊಲೀಸ್, ASP ಹಾಸನ್ ಡಿಸ್ಟ್ರಿಕ್ಟ್. ಆ ಮನುಷ್ಯ ಬಂದಿದ್ದ ತಕ್ಷಣ ನಿಲ್ಲಿಸ್ಬಿಟ್ಟು ಅವ್ರನ್ನ, ಅವನು ಯಾವನ ಅಯೋಗ್ಯ ನನ್ನನ್ನು ಏನು ನಾಯಿ ನರಿಗಳಿಗೆ ಕೊಡೋದಕ್ಕೆ ಹೇಳ್ಕೊಂಡು ಹೋಗ್ತಾ ಇದ್ನಲ್ಲ ಮುರಳೀಧರರು, ಆತನ ನಿಲ್ಲಿಸಿ ನಮ್ಮ ವಿಚಾರ ಕೇಳಿಕೊಂಡು ಇಲ್ಲ ಅಂತೇಳಿ ವಾಪಸ್ಸು ನಾವು ನಿಂತಿದ್ದ ಜಾಗಕ್ಕೆ, ಸೇಫ್ ಆಗಿರೋ ಜಾಗಕ್ಕೆ, ಪಬ್ಲಿಕಲ್ಲೇ ಒಳಗಡೆ ಪಾರ್ಕಲ್ಲಿ ನಮ್ಮ ಗಾಡಿಗಳೆಲ್ಲ ನಿಂತಿತ್ತು, ನಾವೆಲ್ಲಿ ಭಾಷಣ ಮಾಡ್ತಿದ್ವು ಅಲ್ಲಿ ಕರ್ಕೊಂಬರ್ತಿದ್ವಿ. ಆವತ್ತು ನನಗೆ ಈ ಹೋರಾಟಕ್ಕೆ ಇಳಿದಾಗ ಸಾವು ನೋವು ನಾವು ನೋಡೋದಕ್ಕಾಗುತ್ತಾ, ಬಟ್ ವಿಚಾರವನ್ನು ಏನು ಇವಾಗ ಮಾಡ್ಕೊಂಡಾಗ ಆವತ್ತು ಇನ್ನೊಂದು ನಿಮಿಷ, ಒಂದೇ ನಿಮಿಷ, ಯಾಕಂದರೆ 20 ಅಡಿ ಕೂಡ ಇರಲಿಲ್ಲ, 1 ನಿಮಿಷ ಬೇಕಂದು ನಡ್ಕೊಂಡು ಹೋಗೋದಕ್ಕೆ 20 ಅಡಿ. ಇನ್ನೊಂದು ನಿಮಿಷ ತಮ್ಮಯ್ಯ ಬಡಗಿನವರು DYSP ಇದು ಆತ್ಮಹತ್ಯೆ ಮಾಡ್ಕೊಂಡು ತಿರೋದ್ರಲ್ಲ ಗಣಪತಿ ಅಂತ, ಅವರ ತಮ್ಮ ಬಂದಿಲ್ಲ ಅಂದರೆ ಆವತ್ತು ನಿಜಕ್ಕೂ ರಕ್ತಪಾತ ಆಗ್ತಾಯಿತ್ತು, ಸಾವುಗಳಾಗ್ತಾಯಿತ್ತು. ಅವರು ಕರ್ಕೊಂಡು ಹೋಗ್ತಾರೆ. ಅದಾದಮೇಲೆ SP ಎಷ್ಟು ಅಯೋಗ್ಯ SP ಅಂದರೆ ಏನೋ ರಾಜೇಂದ್ರ ಅಂತ, ಇವಾಗೆಲ್ಲ ಉಡುಪಿಗೋ ಎಲ್ಲ ಆಗಿರಬೇಕು. ಎಷ್ಟು ಇವರೆಲ್ಲ ಅಲ್ಲಿನ ಏನಂತಾರೆ ಹೊಳೆ ನರಸೀಪುರ ಗ್ಯಾಂಗಿಗೆ, ಈ ದೇವೇಗೌಡ ಮತ್ತು ಅವರ ಕುಟುಂಬದವರಿಗೆ ಈ ಹೊಳೆ ನರಸೀಪುರದಲ್ಲಿರೋ ಪೊಲೀಸರು ಸಹ ಎಷ್ಟು ಹುಚ್ಚ ಹೊಯ್ಕೊಳ್ತಾರೆ ಅನ್ನೋದಕ್ಕೆ ನಾನು ಹೇಳ್ತಿರೋ ಘಟನೆ ಸಾಕ್ಷಿ. ಆತ ಭಾಳ ದೊಡ್ಡ IPS ಆಫೀಸರು, ಪ್ರಾಮಾಣಿಕ, ಹಾಗೆ ಹೀಗೆ ಅಂತೆಲ್ಲ ಫೇಸ್ಬುಕ್ಕಲ್ಲಿ ಆತನ ಭಕ್ತರೋ ಚೇಲಗಳು ಯಾರೋ ಪುಂಗಿ ಓದ್ತಾರೆ. ಆತನ ನಿಜವಾದ ಯೋಗ್ಯತೆಯನ್ನು ನಾನು ನೋಡಿದ್ದೀನಿ. ಅವ್ರು ಬಂದರು. ಆಮೇಲೆ ಅವ್ರು ಬಂದರು, ಸ್ವಲ್ಪ ನಮ್ಮ ಗೌರವದಿಂದ ಮಾತಾಡ್ಸ್ರು, ಇಲ್ಲ ಅಂತಲ್ಲ. ನಾನು ಯಾಕೆ ಆತ ಅಯೋಗ್ಯ ಅಂತ ಹೇಳೋದಕ್ಕೆ ಮುಂದಕ್ಕೆ ಬರ್ತೀನಿ. ಆಮೇಲೆ ಸರಿ, ಈಗೆಲ್ಲ ನಮ್ಮದು 1.5 ಗಂಟೆ 2 ಗಂಟೆ ಕಾರ್ಯಕ್ರಮ ಆಯಿತು. ಸರಿ, ಇವಾಗೆಲ್ಲ ಸ್ವಲ್ಪ ಪ್ರಕ್ಷುಬ್ಧವಾಗಿದೆ ವಾತಾವರಣ, ನಾವು ಹೇಳಬೇಕಾಗಿದ್ದನ್ನು ಹೇಳಿದ್ದೀವಿ, ಒಳ್ಳೆ ನರಸೀಪುರ ಚಲೋ ಮಾಡಿದ್ದೀವಿ, ಪೊಲೀಸರಿಗೆ ಅವ್ರ ತಪ್ಪುಗಳನ್ನು ಹೇಳಿದ್ದೀವಿ, ಇಲ್ಲಿಯ JDS ಗುಂಡಾಗಳಿಗೆ ನಾವು ಭಯ ಪಡೋದಿಲ್ಲ ಅನ್ನುವಂಥ ಒಂದು ಎಚ್ಚರಿಕೆ ಕೊಟ್ಟಿದ್ದೀವಿ ಅಂತೇಳಿ ತೀರ್ಮಾನ ಆದಮೇಲೆ ಹೊರಡೋಣ ಅಂತ ಆದಾಗ ನಾವು ಇಲ್ಲಿ 200-300 ಜನ ಇದ್ದೀವಿ. ನಮ್ಮ ಗಾಡಿಗಳಿರೋದು ಒಂದು ಏನು 50-100 ಜನ ಮಾತ್ರ ಕರ್ಕೊಂಡು ಹೋಗೋದಕ್ಕೆ ನಾವು KSRTC ಬಸ್ಸಲ್ಲಿ ಹೋಗಿದ್ವಿ. KSRTC ಬಸ್ ಬುಕ್ ಮಾಡ್ಕೊಂಡು ಹೋಗಿದ್ವಿ. ಆದರೆ ಆ ಬಸ್ಸು ಒಂದು 1/2-3/4 ಕಿಲೋಮೀಟರ್ ಅಂಬೇಡ್ಕರ್ ಸ್ಟ್ಯಾಚ್ಯೂ ಹತ್ರ ನಿಲ್ಲಿಸಿದ್ರು. ಏನು KSRTC ಬಸ್ ಸ್ಟ್ಯಾಂಡ್ ಇದೆ ಒಳ್ಳೆ ನರಸೀಪುರದಲ್ಲಿ, ಅಲ್ಲಿ ನಿಲ್ಲಿಸಿದ್ರು. ಆ ಬಸ್ ನೀವು ಕರ್ಸ್ಕೊಳಕ್ಕಾಗಲ್ಲ. ಹಾಗಾಗಿ ಇರುವಂಥ ಜನ ಯಾವುದ್ರಲ್ಲಿ ಹೋಗ್ತಾರೆ? ಇನ್ನು ನಡ್ಕೊಂಡು ಹೋದರೆ ಆಚೆ ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಗೂಂಡಾಗಳಿದ್ದಾರೆ, JDS ಗೂಂಡಾಗಳು. ಅವಾಗ ಏನು ಮಾಡೋದು? ಅವಾಗ ನಾವೆಲ್ಲ ಸರಿ, ನಾವು ಹೇಳಿದ್ರೆ ಸರಿ, ನಮಗೇನು ಸಮಸ್ಯೆ ಇಲ್ಲ ಅಂತಂದಾಗ ಇಲ್ಲ ಅಂತೇಳಿ SP ಮತ್ತು ASP ವಿಶೇಷವಾಗಿ ತಮ್ಮ ಎಲ್ಲ ತೀರ್ಮಾನ ಮಾಡಿಕೊಂಡು ಪೊಲೀಸ್ ವಾಹನಗಳನ್ನ ಕರೆಸ್ಕೊಳ್ತಾರೆ. ಒಳಗಡೆ ವಾಹನಗಳನ್ನ ಕರೆಸ್ಕೊಂಡು, ನಾನು ಮೊದಲು ಹೋಗೋದಿಲ್ಲ, ಎಲ್ಲರೂ ಹೋದ್ಮೇಲೆ ಕೊನೆಯಲ್ಲಿ ನಾನು ಹೋಗ್ತೀನಿ ಅಂತ ಹೇಳಿದೆ. ಹಾಗಾಗಿ ನಮ್ಮ ವಾಹನವೂ ಸೇರಿದಂತೆ ನಮ್ಮ ವಾಹನ, ಅದು ಜನಚೈತನ್ಯ ವಾಹನ ಅಂತ ಒಂದು TT ಜನರ ದೇಣಿಗೆಯಲ್ಲಿ ನಾವು ಎಲ್ಲ ಹಾಕ್ಕೊಂಡು ತೆಗೆದುಕೊಂಡಿರುವಂಥ ಪಕ್ಷದ ವಾಹನ ಇದೆ. ಸೊ ನಾನು ಅದರಲ್ಲಿ ಹೋಗ್ಕೋತೆ. ನನಗಿಂತ ಮೊದಲು ಬೇರೆ ಪೊಲೀಸ್ ಗಾಡಿಗಳಲ್ಲಿ, ಅಂದರೆ ನಿಮ್ಗೆ ಗೊತ್ತಲ್ಲ, ಪೊಲೀಸ್ ವ್ಯಾನ್ಗಳು ಪೂರ್ತಿ ಜಾಲರಿ ಹಾಕಿರ್ತಾರೆ, ಏನು ಕಲ್ಲೋಗಿಲ್ಲ ಹೊಡೆದ್ರೂ ಬೀಳದೆ ಇರೋಂಗೆ. ಮುಂದ್ಗಡೆನೂ ಸಹ ವಿಂಡ್ಶೀಲ್ಡ್ ಜಾಲರಿ. ಸೊ ಇದು ಗಾಡಿಗಳು, ಒಂದೊಂದೇ ಗಾಡಿಗಳು ಎಲ್ಲ. ಆಮೇಲೆ ನನಗೆ ಖಾತ್ರಿ ಆಯಿತು, ಎಲ್ರಿಗೂ ಕೂತ್ಕೊಳ್ಳೋಕ್ಕಾಗದೇ ಇದ್ರು ನಿಂತ್ಕೊಳ್ಳೋಕ್ಕಾದ್ರೂ ಇದೆ, ಮತ್ತು ಎಲ್ಲರೂ ಬಸ್ಗಳಲ್ಲಿ ಹತ್ತಿಸಿದ್ದಾರೆ ಅಂತೇಳಿ. ಅದಾದಮೇಲೆ ನಾನು ಹೋಗಿ ನಮ್ಮ TT ವಾಹನದಲ್ಲಿ ಕೂತ್ಕೊಂಡು ಗಾಡಿಗಳು ಒಂದೊಂದೇ ಆಚೆ ಬರೋದಕ್ಕೆ ಶುರುವಾಯಿತು. ಒಂದೊಂದೇ ಗಾಡಿಗಳು ಆಚೆಗೆ ಬರ್ತಾ ಇದೆ. ಅಲ್ಲಿದ್ದವೆಲ್ಲ ಒಂದೇ ಸಲಕ್ಕೆ ಗೇಟ್ ಮುಂದೆ ನುಗ್ಬಿಟ್ರು.
ಗೇಟ್ ಮುಂದೆ ನುಗ್ಬಿಟ್ರು. ಆತ SP ಅದೇನೇ ಇಲ್ಲ ಆ ಟೈಮಲ್ಲಿ ಆತ ಇದ್ದಕ್ಕಿದ್ದಂಗೆ ಲಾಟಿನ ಹಿಡ್ಕೊಂಡು ಎಲ್ಲ ಕಲ್ಲು ಗಿಲ್ಲು ಹೊಡೆಯೋಕ್ಕೆ ಶುರು ಮಾಡಿದ್ರು. ಅವರು ಲಾಠಿ ಚಾರ್ಜ್ ಎಲ್ಲ ಮಾಡಿ ಓಡಿಸಿದ್ರು. ನಮ್ಮ ಮುಂದೆ ಇದ್ದಂಥ ಪೊಲೀಸ್ ಗಾಡಿಗೆ ದೊಡ್ಡ ಕಲ್ಲು ಹೋಗಿದ್ರು. ದೊಡ್ಡ ಕಲ್ಲು ಹೊಡೆದ್ರು. ಪೊಲೀಸ್ ಗಾಡಿಯ ವಿಂಡ್ಶೀಲ್ಡು ಹೋಯ್ತು, ಅದರದ ಬೇರೆ ಗ್ಲಾಸ್ಗಳು ಹೋಯ್ತು. ನಮ್ಮ ಗಾಡಿಗೆ ಬಂದಾಗ ನಾನು ಕೂತ್ಕೊಂಡಿರೋ ಗಾಡಿಗೆ ನನ್ನ ಎಡಗಡೆಗೆ ಪಕ್ಕದಲ್ಲೇ ಕಲ್ಲುಗಳು ಬಿತ್ತು. ನಮ್ಮ 2 ಇದು ಏನು ಸೈಡ್ ನಮ್ಮ TT ವಾಹನಕ್ಕೆ ಇದೋಗ್ಲಿಲ್ಲ, ವಿಂಡೋ ಗ್ಲಾಸ್ ಹೋಯ್ತು. ನಮ್ಮಲ್ಲಿ ಆ ಕಲ್ಲು ಒಂದು ಬಂದು ನನ್ನ ಪಕ್ಕದಲ್ಲಿದ್ದವರಿಗೆ ಒಬ್ಬರಿಗೆ ಇಲ್ಲೆಲ್ಲೋ ಇದು ಬಿದ್ದು ಬೆರಳಿಗೆ ದೊಡ್ಡ ಮಟ್ಟದಲ್ಲಿ ರಕ್ತ ಸುರುವಂಥ ಗಾಯ ಆಯಿತು. ಹಣೆಗೂ ಒಬ್ಬರಿಗೆ ಗಾಯ ಆಯಿತು. ಇವೆಲ್ಲ ಆಯಿತು. ಸೊ ಪೊಲೀಸರು ನಮ್ಮನ್ನು ಒಂದು 5-6 ಕಿಲೋಮೀಟರ್ ಎಸ್ಕಾರ್ಟ್ ಮಾಡ್ಕೊಂಡು ಬಂದು ಕಡೆಗೆ ಬಿಟ್ಟರು. ಅಷ್ಟೊತ್ತಿಗೆ ಆಮೇಲೆ ನಾವು ಎಲ್ಲಿ ಹಾಸನ, ಬೆಂಗಳೂರು, ಎಲ್ಲಿ ಗೋರೂರಲ್ಲ ಗೋರೂರು ಇರ್ಬೋದು, ಅಲ್ಲೆಲ್ಲ ಸುತ್ತಾಡಿಸ್ಕೊಂಡು ಕೊನೆಗೆ ನಮ್ಮನ್ನ, ಯಾಕೆಂದ್ರೆ ನಿಮ್ಗೆ ಗೋರೂರು ಅಂತ ಅಂದ್ರೆ ಒಳಗಡೆ ಬರ್ಬೇಕು, ಗೋರೂರ್ಗೆ ಹೋಗ್ಬೇಕು, ಚನ್ನರಾಯಪಟ್ಟಣ ಬೈಪಾಸ್ಗೆ ತಗೊಂಡು ಬಂದ್ಬಿಟ್ರು. ಆ ಬೈಪಾಸ್ ಚನ್ನರಾಯಪಟ್ಟಣ ಶೆಟ್ಟಿಹಳ್ಳಿ ಅಂತ ಬರುತ್ತಲ್ಲ, ಅಲ್ಲಿ ಅವತ್ತು ಊಟ ಇಲ್ಲ, ಎಂಥದ್ದಿಲ್ಲ. ಅಷ್ಟೊತ್ತಿಗೆ ನಮ್ಗೆ ಊಟಕ್ಕೆ ಮೊದಲೇ ವ್ಯವಸ್ಥೆ ಆಗಿತ್ತು. ಊಟನೂ ಅಲ್ಲೇ ತರಿಸ್ಕೊಂಡು ಅಲ್ಲೆಲ್ಲ ಶೆಟ್ಟಿಹಳ್ಳಿ ದೇವಸ್ಥಾನದ ಹತ್ರ ಒಂದು ಸ್ಕೂಲು ದೇವಸ್ಥಾನ ಏನೋ ಇತ್ತು, ಅಲ್ಲಿ ಊಟ ಮಾಡಿದ್ವಿ. ಅಲ್ಲಿಗೆ KSRTC ಬಸ್ಸು ತರಿಸ್ಕೊಂಡ್ವಿ. ಪೊಲೀಸರು ಅಲ್ಲಿ ತನಕ ಇದ್ದದ್ದು. ನನ್ನ ಪ್ರಶ್ನೆ ಇರೋದು, ಪೊಲೀಸರು ಈ ಥರ ದೊಂಬಿ ಗಲಾಟೆ ಮಾಡಿ ಕಲ್ಲು ಒಗೆದಾಗ ನಮ್ಮ ಖಾಸಗಿ ವಾಹನಕ್ಕೆ ಕಲ್ಲು ಹೊಡೆದಿದ್ದಾರೆ. ಪಕ್ಷದ ಖಾಸಗಿ ಅಂದರೆ ಅದು ಸಾರ್ವಜನಿಕ ಅಂತ ಅಲ್ಲ, ಪಕ್ಷದ ಅಂತ ಇಟ್ಕೊಳ್ಳೋಣ, ಖಾಸಗಿ ಅಂತ ಇಟ್ಕೊಳ್ಳೋಣ, ಬಿಟ್ಬಿಡಿ, ನಾವು ಕಂಪ್ಲೇಂಟ್ ಕೊಟ್ಟಿಲ್ಲ. ಪೊಲೀಸರ ವಾಹನಕ್ಕೆ ಕಲ್ಲು ಹೊಡೆದ್ರು, ಪೊಲೀಸ್ ಗಾಡಿಗೆ ಡ್ಯಾಮೇಜ್ ಮಾಡಿದ್ರು ಅಂತ ಒಂದು ಕೇಸ್ ರಿಜಿಸ್ಟರ್ ಮಾಡಿಲ್ವೇ? ಕೇಸ್ ರಿಜಿಸ್ಟರ್ ಮಾಡಿದ್ರೆ ಆ ಯಾರು ಅನಾಮಿಕರಿದ್ರು, ಕಲ್ಲು ಹೊಡೆದ್ರು, ಎಲ್ಲ ವಿಡಿಯೋ ಇದೆ. ಕಲ್ಲು ಹೊಡೆದವ್ರು ಯಾರು, ಕಲ್ಲುಗಳು ಒಂದಲ್ಲ ಎರಡಲ್ಲ 106 ಕಲ್ಲುಗಳು ಹೊಡೆದ್ರು. ಅವತ್ತು ಒಂದಿಬ್ರು ಹೆಣ್ಮಕ್ಳಿಗೂ ಗಾಯಗಳು ಬಿತ್ತು, ಹೆಣ್ಮಕ್ಳಿಗೂ ಸೇರಿದಂತೆ ಗಾಯಗಳು ಬಿತ್ತು, ತಳ್ಳಾಟಗಳಾಯ್ತು. ಒಳಗಡೆ ಏನು ಬಂದು ಹಂಗೇನೆ ಮೂವ್ ಆಗ್ತಿರುವಂಥ ಗಾಡಿಗೇನೆ ನುಗ್ತಿದ್ರು, ಎಳಿತಾ ಇದ್ರು. ಬೇರೆ ಬೇರೆ ಅವರಿಗೆ ಅಲ್ಲಿ ರಸ್ತೆ ಸ್ವಲ್ಪ ಚೆನ್ನಾಗಿದೆ, ಡಬಲ್ ರೋಡು, ದೊಡ್ಡ ಕಲ್ಲುಗಳು ಸಿಕ್ಕಿಲ್ಲ ಅವ್ರಿಗೆ. ಆಮೇಲೆ ಅವ್ರು ಮೊದಲೇ ಪ್ಲಾನ್ ಮಾಡ್ಕೊಂಡು ಕಲ್ತಂದ್ರೆ ಗ್ಯಾರಂಟಿ ಆವತ್ತು ಸಾವುಗಳೇ ಆಗ್ತಾಯಿತ್ತು. ಯಾಕಂದರೆ ಅವ್ರು ಹೊಡೆದೆ ಆ ಥರ ಹುಚ್ಚಿಡ್ತಿದ್ರು. ಯಾಕಂದರೆ ಆವತ್ತೇನು ದುರಹಂಕಾರದಲ್ಲಿ ಮೆರೀತಿದ್ರ ರೇವಣ್ಣನ ಮಕ್ಕಳು, ರೇವಣ್ಣನ ಚೇಲಗಳು, ಚಮಚಗಳು ಅಯೋಗ್ಯರು. ಆ ಹೊಳೆ ನರಸೀಪುರದಲ್ಲಿ ಕಾಂಗ್ರೆಸ್ನವರು ಅಕ್ಷರಶಃ ಪ್ರಚಾರ ಮಾಡೋದಕ್ಕೆ ಉಚ್ಚೆ ಬೈಕೊಳ್ತಾ ಇದ್ರು ನಾವು ಹೋಗೋದಕ್ಕೆ ಮೊದಲು. ನನಗೆ ಹಲವಾರು ಜನ ಹೇಳಿದ್ದಾರೆ, ಹೊಳೆ ನರಸೀಪುರದ ಕಡೆ ಇರುವಂಥವ್ರು. 5 ಜನ ಕಾಂಗ್ರೆಸ್ನವರು ಪ್ರಚಾರಕ್ಕೆ ಹೋದರೆ 10 ಜನ ಪೊಲೀಸರು ಇರ್ತಿದ್ರಂತೆ ಅವ್ರ ಜೊತೆಗೆ. ಅಷ್ಟೊಂದು ಪತ್ರಕರ್ತರೇ ಸ್ಪಷ್ಟವಾಗಿ ಆ ಮಟ್ಟದಲ್ಲಿ ಉಚ್ಚ ಬೈಕೊಂಡು ಪ್ರಚಾರ ಮಾಡ್ತಾ ಇದ್ದಿದ್ದು ಕಾಂಗ್ರೆಸ್ ಅವರು. ಕಳೆದ 15-20 ವರ್ಷಗಳ ಹೊಳೆ ನರಸೀಪುರ, ಹಾಸನ ಬಿಟ್ಬಿಡೋಣ, ಹೊಳೆ ನರಸೀಪುರದ ಇತಿಹಾಸದಲ್ಲಿ ಆ ಮಟ್ಟಕ್ಕೆ ಹೋಗಿ ಈ ದೈತ್ಯರು, ರಾಕ್ಷಸಿ ಶಕ್ತಿ ಏನಿತ್ತು ರೇವಣ್ಣ ಅಂಡ್ ಗ್ಯಾಂಗ್ ಅಂಡ್ ಅವ್ರ ಇಡೀ ಕುಟುಂಬದ ಇದ್ರ ಬಗ್ಗೆ ವಿರುದ್ಧವಾಗಿ ಧೈರ್ಯವಾಗಿ ಸತ್ಯ ಮತ್ತು ಅಹಿಂಸೆಯನ್ನು ಹಿಡ್ಕೊಂಡು ಎದುರಿಸಿದ್ದು ಅಂದರೆ KRS ಪಕ್ಷ ಮಾತ್ರ. ಯಾವತ್ತು ನಮ್ಮವರ ಮೇಲೆ ದಾಳಿ ಮಾಡಿ ಕಲ್ಲಾಯಿಸಿದ್ದು, ನನಗೂ ಸೇರಿದಂತೆ ನನ್ನ ಮೇಲೇನೂ ಎಲ್ಲ ಬಿತ್ತು, ಎಲ್ಲ ನನ್ನ ಟೋಪಿ ಗೀಪಿ ಜೇಬಲ್ಲೆಲ್ಲ ಹೊಡೆದಿರೋ ಗಾಜಿತ್ತು. ನನಗೇನು ಗಾಯ ಅದಾಗಲಿಲ್ಲ ಅನಿಸುತ್ತೆ, ಆದರೆ ಗಾಜುಗಳೆಲ್ಲ ಹೊಡಿತು. ಯಾವತ್ತು ನಮ್ಮವರ ರಕ್ತ ಅಲ್ಲಿ ಹನಿ ಬಿತ್ತೋ, ರೇವಣ್ಣನ ಮಕ್ಕಳು JDSನ ಅಧಃಪತನ ಆವತ್ತಿಗೆ ಶುರು ಆಗ್ಬಿಡ್ತು. KRS ಪಕ್ಷಕ್ಕೆ ನಾನು ಇಲ್ಲಿ ತನಕ ನೋಡ್ಕೊಂಡು ಬಂದಿದ್ದೀನಿ. ರವಿ ಕೃಷ್ಣಾರೆಡ್ಡಿಗಾಗಲಿ KRS ಪಕ್ಷಕ್ಕಾಗಲಿ ಕಿರುಕುಳ ಕೊಟ್ಟವರು, ದಬ್ಬಾಳಿಕೆ ಮಾಡಿದವರು, ಇನ್ಯಾವುದೋ ಒಂದು ದೌರ್ಜನ್ಯ ಮಾಡಿದವರು ಉದ್ಧಾರ ಆಗಿದ್ದು ನಾನು ನೋಡಿಲ್ಲ. ಇವತ್ತೆಲ್ಲದೇ ಇರ್ಬೋದು. ನಮಗೇನೋ ನ್ಯಾಯ ಸಿಕ್ಬಿಟ್ಟಿದೆಯಾ, ನಮಗೇನು ಒಳ್ಳೇದಾಗ್ಬಿಟ್ಟಿದೆಯಾ, ನನಗೇನು ಅದು ಕಾಣಿಸಿಲ್ಲ. ತುಂಬ ದೊಡ್ಡ ಮಟ್ಟದಲ್ಲಿ ನಾವೇನೋ ನಮ್ಮ ಆತ್ಮಸ್ಥೈರ್ಯದ ಮೇಲೆ, ಆತ್ಮವಿಶ್ವಾಸದ ಮೇಲೆ ಒಂದು ಯಾವುದೋ ಆತ್ಮತೃಪ್ತಿಯಲ್ಲಿ ಕೆಲಸ ಮಾಡ್ತಾಯಿದ್ವಿ. ನಮಗೇನು ಜನ ಬಂದು ದೊಡ್ಡ ಮಟ್ಟದಲ್ಲಿ ಬೆಂಬಲಿಸಿಲ್ಲ. ಆದರೆ ನಮಗೆ ಮೋಸ, ಅನ್ಯಾಯ, ದೌರ್ಜನ್ಯ ಮಾಡಿರೋರು ಪ್ರತಿಯೊಬ್ಬನು, ಈ ಪೊಲೀಸರು, ಸರ್ಕಾರಿ ಅಧಿಕಾರಿಗಳು, ರಾಜಕಾರಣಿಗಳು ಸೇರಿದಂತೆ ನಮ್ಮ ಮೇಲೆ ಸುಳ್ಳು ಕೇಸ್ ಹಾಕಿರೋರು, ದಬ್ಬಾಳಿಕೆ ಮಾಡೋಕ್ಕೆ ಬಂದಿರೋರು, ನಮ್ಮನ್ನು ಕೆಟ್ಟದಾಗಿ ಬೈದಿರೋಂಥವ್ರು. ಭರತ್ ಬೊಮ್ಮಾಯಿ ಮಗ ಆರಾಮಾಗಿ ಗೆಲ್ತಿದ್ದರು. ಎಲೆಕ್ಷನ್ ಹಿಂದಿನ ದಿವಸ ಶಿಗ್ಗಾವಿನಲ್ಲಿ ಹಣ ಹಂಚ್ತಾ ಇದ್ರು. ಒಂದು ಮನೆಯಿಂದ ಸವಣೂರಲ್ಲಿ 4-6 ಕೋಟಿ ರೂಪಾಯಿ ದುಡ್ಡಿತ್ತು, 8 ಕೋಟಿ ಇತ್ತು ಅಂತ ಹೇಳ್ತಾರೆ. ಎಷ್ಟಿತ್ತು ಒಟ್ಟಿನಲ್ಲಿ ಪೊಲೀಸರು 1.5 ಲಕ್ಷ 2 ಲಕ್ಷ ಮಾತ್ರ ಏನು ಡಾಕ್ಯುಮೆಂಟ್. ನಿಮ್ಮ ಕಾರ್ಯಕರ್ತರು ನೀವು ಇದ್ರಿ? ನಾನು ಆಮೇಲೆ ಹೋದೆ. ನಮ್ಮ ಕಾರ್ಯಕರ್ತರು ಗೊತ್ತಾಗಿ ಅದು ಹಿಡಿಯೋದಿಕ್ಕೆ ಹೋದಾಗ ಅಲ್ಲೆಲ್ಲ ಸೇರ್ಕೊಂಡು ನಮ್ಮ ಮೈಸೂರಿನ ಒಬ್ಬ ಕಾರ್ಯಕರ್ತನ ಮೇಲೆ ಆ ಕಾರಲ್ಲಿ ಯಾವನ್ ದುಡ್ಡು ಹಂಚೋದಿಕ್ಕೆ ಬಂದಿದ್ನೋ ಅವನು ಹತ್ತಿಸ್ಕೊಂಡೇ ಹೋಗ್ಬಿಟ್ಟು ಎಲ್ಲ ಗಾಯಗಳಾಯ್ತು. ನಮ್ಮ ಹಲವಾರು ಕಾರ್ಯಕರ್ತರ ಮೇಲೆ ಲಾಠಿ ಚಾರ್ಜ್ ಆಯಿತು. ನಮ್ಮ ಮನೆಯವರು ಸೇರಿದಂತೆ 3-4 ಜನರ ಮೇಲೆ ಪೊಲೀಸರು ಲಾಠಿಲು ಹೊಡೆದ್ರು. ಕೊನೆಗೆ ಬೊಮ್ಮಾಯಿ ಹೀನಾಯವಾಗಿ ಸೋಲ್ಬೇಕಾಯ್ತು. ಅವ್ರು ನಮ್ಮ ಮೇಲೆ ನಿಜಕ್ಕೂ ಅದು ನಮ್ಮ ಗೆಲ್ತಿದ್ವೋ ಬಿಡ್ತಿದ್ವೋ. ಆವತ್ತು ರಾತ್ರಿ ನೋಡಿ ಕಾಂಗ್ರೆಸ್ನವ್ರಿಗೆ ಧೈರ್ಯ ಬಂದಿದ್ದು. ನಾಡಿದ್ದು ಎಲೆಕ್ಷನ್ನು ಇವತ್ತಾಗಿದ್ದು, ನಾಡಿದ್ದು ಎಲೆಕ್ಷನ್ನು
ಇವತ್ತಾದ್ರೆ ಇದು 2 ದಿವಸ ಹಿಂದೆ ಆಗಿತ್ತು. ಅಲ್ಲಿ ತನಕ ಕಾಂಗ್ರೆಸ್ನವ್ರಿಗೆ ಸವಣೂರಲ್ಲೋ ಕೆಲವೊಂದು ಭಾಗಗಳಲ್ಲೋ ಶಿಗ್ಗಾವಿ ಸವಣೂರಲ್ಲಿ BJP ವಿರುದ್ಧ ಹೋರಾಟ ಮಾಡೋದಕ್ಕೆ ದಮ್ಮೇ ಇರಲಿಲ್ಲ. ಬರೀ ಅಲ್ಲಲ್ಲಿ ಹಣ ಹಂಚ್ಕೊಂಡು ಕೆಲವೊಂದು ಜಾತಿಗಳನ್ನೆಲ್ಲ ಒಟ್ಟು ಮಾಡ್ಕೊಂಡು ಇನ್ನೊಂದೇನೋ ಮಾಡ್ಕೊಂಡು ಮಾಮೂಲಿ ಕುತಂತ್ರ ರಾಜಕಾರಣ ಮಾಡ್ತಾ ಇದ್ರು. ಬೀದಿನಲ್ಲಿ ನಿಂತ್ಕೊಂಡು BJPಯನ್ನು ಎದುರಿಸುವಂತ ದಮ್ಮು ತಾಕತ್ತು, ಅದೇನೋ ಬಸವರಾಜ ಬೊಮ್ಮಾಯಿ ಹೇಳಿದ್ರಲ್ವಾ, ಸರಿ ಬಸವರಾಜ ಬೊಮ್ಮಾಯಿ ಅವರೆಲ್ಲ ಹೇಳಿದ್ದು ದಮ್ಮು ತಾಕತ್ತು. ಆ ದಮ್ಮು ತಾಕತ್ತು ನಿಜಕ್ಕೂ ಕಾಂಗ್ರೆಸ್ನವ್ರಿಗೆ ಇರಲಿಲ್ಲ. ಏನು ಅವತ್ತು ರಾತ್ರಿ ನಾವು ಪೊಲೀಸ್ ಸ್ಟೇಷನ್ ತನಕ ನಡ್ಕೊಂಡು ಹೋಗೋ ಎಷ್ಟು ಜನ ಬಂದರು ಗೊತ್ತು ನಮ್ಮ ಜೊತೆಗೆ. ಅವ್ರು ಯಾರು ನಮ್ಗೆ ಓಟ್ ಹಾಕ್ಲಿಲ್ಲ, ಆದರೆ ಅವರೆಲ್ಲ ಕಾಂಗ್ರೆಸ್ನವರು. ಆವತ್ತು ಅವ್ರಿಗೆ ಕಾಂಗ್ರೆಸ್ನಲ್ಲದೇ ಇದ್ರು ರವಿಕೃಷ್ಣಾರೆಡ್ಡಿ KRS ಪಕ್ಷ ನಮ್ಮಂಥವ್ರ ಜೊತೆಗೆ ನಿಲ್ಲುತ್ತೆ. ಆದರೆ ಈ ಸಲ ನಾವು ಬೊಮ್ಮಾಯಿನ ಸೋಲಿಸ್ಬೇಕು ಅಂದರೆ ಕಾಂಗ್ರೆಸ್ಗೆ ಓಟ್ ಹಾಕ್ಬೇಕು ಅಂತ ಓಟ್ ಹಾಕ್ಬಿಟ್ರು. ಅದೇನೇ ಹೊಳೆನರಸೀಪುರದಲ್ಲಿ ಆವತ್ತು ಶ್ರೇಯಸ್ ಪಟೇಲ್ ನೆಕ್ಸ್ಟ್ ಎಲೆಕ್ಷನಲ್ಲೇ ಏನು ಆಲ್ಮೋಸ್ಟ್ 3,000 ಕಡಿಮೆ ಅಂತರದಲ್ಲಿ, ಹೌದು ತುಂಬಾ ಕಡಿಮೆ ಅಂತರದಲ್ಲಿ, ಇಲ್ಲಾಂದ್ರೆ ಆವತ್ತೇನೆ ಗೆಲ್ಲಬೇಕಾಗಿತ್ತು. ಎಲ್ಲಿ ಇವರು ರೇವಣ್ಣ ಅಂತನೂ ಏನಪ್ಪ ಅಪ್ಪ ಮಗ ಇಬ್ರು ಹೋಗಿ ಒಂದೇ ಹೆಣ್ಮಗಳ ಮೇಲೆ, ಅದು ತಾಯಿ ಸಮಾನ ಹೆಣ್ಮಗಳ ಮೇಲೆ ಅವನ ಮಗ ಆದವನು ಅತ್ಯಾಚಾರ ಮಾಡ್ತಾನಲ್ಲ, ಜೈಲಲ್ಲಿದ್ದಾನಲ್ಲ. ತನ್ನ ಹೆಂಡತಿಯ ನೆಂಟರು ಆಕೆ ಮೇಲೆ ಅಪ್ಪ ಆದವನು ಅತ್ಯಾಚಾರ ಮಾಡ್ತಾನಲ್ಲ. ಇವತ್ತು ದೇವೇಗೌಡರು ನನಗೇನೂ ಆಗಿಲ್ಲ, ಇದು ನನ್ನ ಸಂಬಂಧ ಇಲ್ಲ ಅಂತೇಳಿ ದೊಡ್ಡದಾಗಿ ಪಾರ್ಲಿಮೆಂಟಲ್ಲೆಲ್ಲ ಯಾವ ಮುಖ ಇಟ್ಕೊಂಡು ದೇವೇಗೌಡರು ನನಗೆ ಅರ್ಥ ಆಗ್ತಾ ಇಲ್ಲ. ಪ್ರಾಯಶ್ಚಿತ್ತ ಪಾಪ ಪ್ರಜ್ಞೆ ಏನೂ ಕಾಡ್ತಾ ಇಲ್ವ ದೇವೇಗೌಡರಿಗೆ ತಮ್ಮ ಮಗ ಮತ್ತು ಮೊಮ್ಮಗ ಮಾಡಿರುವಂಥ ಅತ್ಯಾಚಾರ ಅನಾಚಾರಗಳ ಬಗ್ಗೆ? ಒಂದು ಹೆಣ್ಣನ್ನು ಹೇಳ್ತಿದ್ದೀನಿ, ಇನ್ನೆಷ್ಟು ಹೆಣ್ಣುಗಳಿದಾರೋ ಅವನ ಹತ್ರ ಎಷ್ಟೆಷ್ಟು ವಿಡಿಯೋಗಳಿದೆಯೋ ಅದೆಲ್ಲ 2,000 ಏನೋ ಇತ್ತು ಅಂತ ಹೇಳ್ತಾರೆ. ಇಂತಹವನ್ನ ತಗೊಂಡೋಗಿ ತಮ್ಮ ಸ್ಥಾನಕ್ಕೆ MP ಮಾಡ್ತಾರಲ್ಲ ದೇವೇಗೌಡರು. ಇಂತಹ ನೀಚ ಕೆಲಸ ಮಾಡಿದ್ದಾನೆ ನರಾಧಮ ಇವನು ಅಂತ ಗೊತ್ತಿದ್ರೂ BJP ಜೊತೆ ಡೀಲ್ ಮಾಡಿಕೊಂಡು ಮತ್ತೆ ಅವನಿಗೆ ಟಿಕೆಟ್ ಕೊಡ್ತಾರಲ್ಲ ದೇವೇಗೌಡರು. ಅವರ ಪತನ ಇನ್ನೂ ಇದೆ, ಮುಂದಕ್ಕಿದೆ ಮಾರಿ ಹಬ್ಬ. ಎಲ್ಲರೂ ನಮ್ಮ ಜೀವನ ಪೂರ್ತಿನೂ ನಾವು ಇವತ್ತೇನೋ ಆಗಿದೆಯಾ ಅಂತಲ್ಲ, ಮುಂದಕ್ಕೂ ಇದೆ. ಆದರೆ ದೇವೇಗೌಡರ ಕುಟುಂಬದ ಪತನ ಆಗಿದ್ದು ಸತ್ಯ, ನ್ಯಾಯ, ನೀತಿ, ಧರ್ಮದಿಂದ ನಡೆದುಕೊಳ್ಳುವಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ಲ, ಹಿಂಸಾತ್ಮಕವಾಗಿ ಜನರ ಪರವಾಗಿ ಹೋರಾಟ ಮಾಡ್ತಿರುವಂಥ KRS ಪಕ್ಷದವರ ಮೇಲೆ ಕಲ್ಲೆಸೆದು ರಕ್ತ ಹರಿಸಿದ್ರಲ್ವಾ, ಆವತ್ತಿಂದ ಶುರುವಾಯಿತು ಆ ಧಮ್ಮು ತಾಕತ್ತು. ಕಾಂಗ್ರೆಸ್ನವ್ರಿಗೆ ಆಮೇಲೆ ಬಂದಿತ್ತು ಅಕ್ಷರಶಃ. ನನಗೂ ಗೊತ್ತಿದೆ, ನಾನು ರಾಜ್ಯವನ್ನೆಲ್ಲ ನೋಡಿರುವಂಥವನು. ನನಗೆ ಹಲವಾರು ಪತ್ರಕರ್ತರು, ಸಾಮಾಜಿಕ ಹೋರಾಟಗಾರರು, ರಾಜಕಾರಣಿಗಳು ಗೊತ್ತಿದ್ದಾರೆ. ಹಲವಾರು ಜನ ಹಾಸನದಲ್ಲಿ ಇದ್ದವರೇನೆ ನನಗೆ ಹೇಳಿದ್ದಾರೆ, ಸಾರ್ ಅಲ್ಲಿ ಹೊಳೆನರಸೀಪುರದಲ್ಲಿ ಕಾಂಗ್ರೆಸ್ ಅವರು 5 ಜನ ಪ್ರಚಾರ ಮಾಡಬೇಕಾದ್ರೆ 10 ಜನ ಪೊಲೀಸರಿಂದ ಇಟ್ಕೊಂಡು ಹೋಗ್ಬೇಕು ಸಾರ್. ಎಲ್ಲಿಂದ ಬಂತು ಅವ್ರಿಗೆ ಧೈರ್ಯ? ಕೊನೆಗೆ ಅವನು ಮಣ್ಣು ಮುಕ್ಕದ್ನಲ್ಲ ಪ್ರಜ್ವಲ್ಲು, ಅವಕ್ಕೆಲ್ಲ ಎಲ್ಲಿ ಬೀಜ? ಹೊಳೆನರಸೀಪುರ ಚಲೋದಲ್ಲಿ ಇತಿಹಾಸ. ಇವಾಗಿರುವಂಥ ಇದನ್ನೆಲ್ಲವನ್ನು ನಮ್ಮ ಪಕ್ಷ RTOಗಳ ಬಗ್ಗೆ, ಅನ್ನಭಾಗ್ಯದ ವಿಚಾರವಾಗಿ, ಸಾರ್ವಜನಿಕ ಇನ್ನು ಸರ್ಕಾರಿ ಕಾರುಗಳ ವಿಚಾರವಾಗಿ, ಭ್ರಷ್ಟಾಚಾರದ ವಿರುದ್ಧ, ಪೊಲೀಸ್ ವಿರುದ್ಧ ಮಾಡಿರೋದನ್ನ ಇಷ್ಟೊತ್ತಿಗೆ ಮಾಧ್ಯಮದವರು ಪುಂಖಾನುಪುಂಖವಾಗಿ ವರದಿ ಮಾಡಬೇಕಾಗಿತ್ತು, ಸಾಕ್ಷ್ಯಾಧಾರಗಳ ಸಮೇತ. ದುರದೃಷ್ಟ ಮಾಡ್ತಾ ಇಲ್ಲ. ಆದರೆ ಇತಿಹಾಸದಲ್ಲಿ ದಾಖಲಾಗುತ್ತೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.